ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಮುಂಜಾನೆಯ ಆರಾಧನೆಗೆ ನಾವು ನಿಮ್ಮನ್ನು ಸ್ವಾಗತಿಸುವರಾಗಿದ್ದೇವೆ. ದೇವರ ಕೃಪಾವರಗಳು ಎಂದೂ ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗಿ ಬರುತ್ತದೆ. ಆದ್ದರಿಂದ ಆತನ ಪವಿತ್ರ ಪಾದ ಸನ್ನಿಧಿಯಲ್ಲಿ ಆರಾಧನೆಗೆ ಸೇರಿ ಬಂದಿರುವಂಥ ನಾವು ಮನೆಗಳಲ್ಲಿಯೇ ಕುಳಿತು ಆರಾಧನೆ ಮಾಡುತ್ತೇವೆ. ದೇವರ ಪ್ರಸನ್ನತೆಯನ್ನು ನಾವು ಅನುಭವ ಮಾಡುವಂಥವರಾಗಿ ನಮ್ಮನ್ನು ಆರಾಧನೆಗೋಸ್ಕರವಾಗಿ ಸಿದ್ಧಪಡಿಸಿಕೊಳ್ಳುವುದಕ್ಕೋಸ್ಕರ ಮೌನವಾಗಿದ್ದು ಪ್ರಾರ್ಥನೆ ಮಾಡೋಣ. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಕರ್ತನು ಇಂತೆನ್ನುತ್ತಾನೆ, ನಾನು ಮೊದಲನೆಯವನು ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದನು ಮತ್ತು ಈಗ ಯುಗಾಂತರಗಳಲ್ಲಿ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಸ್ತುತಿಗೀತೆಗಳು 2. ಮೊದಲನೇದು, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಅದಾದ ನಂತರ, ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ. ಈ ಹಾಡುಗಳನ್ನು ನಾವು ಹಾಡುತ್ತಾ ದೇವರನ್ನ ಸ್ತುತಿಸೋಣ. ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಬಾಳಿಗೆ ಬೆಳಕನು, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ನೀಡುವಂತ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಕೃಪೆ, ಆರಾಧ್ಯ ದೈವವೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೈವವೇ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ
ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಬಾಳಿಗೆ ಬೆಳಕನು ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ ನೀಡುವಂತ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ ಬಂಧನವಿಲ್ಲದ ಪ್ರೀತಿಯ ಕೃಪೆಯಲ್ಲಿ ಸಂಗೀತ ಗಾನವ ನಾ ಹಾಡುವೆ ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ
ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ. ಬಂಧನವಿಲ್ಲದ ಪ್ರೀತಿಯ ಕೃಪೆಯಲ್ಲಿ ಸಂಗೀತ ಗಾನವ ನಾ ಹಾಡುವೆ. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ. ಸಂಗೀತಗಳಲ್ಲಿ ಎರಡನೆಯ ಸಂಗೀತ, ಸ್ತೋತ್ರವನ್ನುತ್ತಮ ದೇವರಿಗೆ ಅರ್ಪಿಸ ಬನ್ನಿ, ಊರ್ಧ್ವದಿ ಕರ್ತಗೆ ಮಹಿಮೆಯಾಗಲಿ ಅನ್ನಿ. ಪೊದುವಾದ ದೇವಾರಾಧನಾ ಕ್ರಮ ಪುಸ್ತಕ ಪುಟ 64, ಪುಟ 64. ಕರ್ತನೆ, ನಮ್ಮ ತುಟಿಗಳನ್ನು ತೆರೆಯ ಮಾಡು, ನಮ್ಮ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವುದು. ತಂದೆ, ಮಗ, ಪರಿಶುದ್ಧಾತ್ಮನಿಗೆ ಮಹಿಮೆಯಾಗಲಿ, ಆದಿಯಲ್ಲಿದ್ದಂತೆಯೇ ಈಗಲೂ ಎಂದೆಂದಿಗೂ. ಆಮೆನ್. ತ್ರಯೇಕ ದೇವರ ಸ್ತುತಿ 65ನೆಯ ಪುಟ. ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಇಹ ಪರಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದಾತನಿಗೂ ತಿರುಗಿ ಬರುವಾತನಿಗೂ ಶುಭವಾಗಲಿ. ಮೇಲಿನ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೇ, ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ, ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ, ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ, ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ, ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೇ, ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ಪುಟ 66. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ.
ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳುವೆನು. ದೇವರ ರಾಜ್ಯವು ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಮೊಣಕಾಲೂರಿ ದೇವರ ಸನ್ನಿಧಿಯಲ್ಲಿ ಮೌನವಾಗಿದ್ದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. 67ನೇ ಪುಟದಲ್ಲಿರುವಂತಹ ಪಾಪದರಿಕೆ ಪ್ರಾರ್ಥನೆ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದ್ದನ್ನು ಮಾಡದೆ ಮಾಡಬಾರದ್ದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ತಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವ ಭಕ್ತಿಯೂ ನೀತಿಯೂ ಸ್ವಸ್ಥ ಚಿತ್ತವುಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯ ಪಾಲಿಸು. ಆಮೆನ್. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೆನ್. ಈ ದಿನಕ್ಕೆ ನೇಮಕವಾದ ಸಂಗ್ರಹ ಪ್ರಾರ್ಥನೆ. ಈ ದಿನದ ಮುಖ್ಯ ಪ್ರಸ್ತಾಪ ವಿಶೇಷ ಚೇತನರು, ಜೀವನದ ಪಾವಿತ್ರ್ಯ. ಒಟ್ಟಾಗಿ ಅರಿಕೆ ಮಾಡೋಣ. ಜೀವದ ದೇವರೇ, ನ್ಯಾಯವನ್ನು ಪ್ರೀತಿಸಿ ಪ್ರತಿ ಜೀವವನ್ನು ಕೃಪೆಯಿಂದ ಪವಿತ್ರೀಕರಿಸುವಾತನೇ, ಬಲಹೀನರಾದವರ, ಯಾತನೆಗೊಳಗಾದವರ, ಅವಮಾನಕ್ಕೀಡಾದವರ, ದುರ್ಬಲರಾದವರ ಹಾಗೂ ಮಾನಸಿಕವಾಗಿಯೂ ದೈಹಿಕವಾಗಿಯೂ ವಿಶೇಷ ಚೇತನರಾದವರ ಮೇಲೆ ನಿನ್ನ ಕೃಪೆಯನ್ನು ಸುರಿಸು. ನಾವು ಕೃಪಾಪೂರಿತರಾಗುವಂತೆ ನಮಗೆ ಕಲಿಸು. ಆ ಮೂಲಕ ಉಪಶಮನ ಕೇಂದ್ರಗಳಲ್ಲಿ ಮತ್ತು ವಿಶೇಷ ಚೇತನ ಸ್ಥಿತಿಯಲ್ಲಿರುವವರು ಸ್ವಗೌರವದಿಂದಲೂ ಪವಿತ್ರತೆಯಿಂದಲೂ ಜೀವಿಸುವಂತಾಗಲೆಂದು ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿ ಏಕದೇವರಾಗಿ ಸದಾ ಜೀವಿಸಿ ಆಳುವ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ. ಆಮೆನ್. ಈಗ ನಾವು ಹಳೆಯ ಒಡಂಬಡಿಕೆಯ ಮತ್ತು ಪತ್ರಿಕಾ ಭಾಗದ ದೇವರ ವಾಕ್ಯವನ್ನು ಕೇಳೋಣ. ಮೊದಲನೆಯ ಪಾರಾಯಣಕ್ಕಾಗಿ ನೇಮಕವಾದ ಹಳೆಯ ಒಡಂಬಡಿಕೆಯ ಭಾಗ ವಿಮೋಚನಾ ಕಾಂಡ ಅಧ್ಯಾಯ 4 ವಚನಗಳು 10-17. ಮೊದಲನೆಯ ಪಾರಾಯಣಕ್ಕಾಗಿ ನೇಮಕವಾದ ಹಳೆಯ ಒಡಂಬಡಿಕೆಯ ಭಾಗ
ವಿಮೋಚನಾ ಕಾಂಡ ಅಧ್ಯಾಯ 4 ವಚನಗಳು 10-17. ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತನಾಡಿದ ಮೇಲೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿವೆ ಎಂದು ಹೇಳಲು ಯೆಹೋವನು ಅವನಿಗೆ, ಮನುಷ್ಯರಿಗೆ ಬಾಯಿ ಕೊಟ್ಟವರಾರು? ಒಬ್ಬನು ಮೂಕನಾಗಿ, ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರಾರು? ಯೆಹೋವನಾಗಿರುವ ನಾನಲ್ಲವೇ? ಹೀಗಿರುವುದರಿಂದ ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತಾಡಬೇಕಾದುದನ್ನು ಬೋಧಿಸುವೆನು ಎಂದು ಹೇಳಿದನು. ಅದಕ್ಕೆ ಮೋಶೆ, ಸ್ವಾಮಿ, ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು ಎನ್ನಲು ಯೆಹೋವನು ಅವನ ಮೇಲೆ ಕೋಪಗೊಂಡು, ನಿನ್ನ ಅಣ್ಣನಾಗಿರುವ ಲೇವಿನಾದ ಆರೋನನಿದ್ದಾನಲ್ಲ, ಅವನು ಚೆನ್ನಾಗಿ ಮಾತನಾಡಬಲ್ಲನೆಂದು ನನಗೆ ಗೊತ್ತದೆ. ಅವನೇ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ, ನಿನ್ನನ್ನು ಕಂಡು ಸಂತೋಷಿಸುವನು. ನೀನು ಅವನ ಸಂಗಡ ಮಾತಾಡಿ ಹೇಳಬೇಕಾದ ಮಾತುಗಳನ್ನು ಅವನಿಗೆ ತಿಳಿಸಬೇಕು. ನಿನ್ನ ಬಾಯಿಗೂ ಅವನ ಬಾಯಿಗೂ ಸಹಾಯವಾಗಿದ್ದು ನೀನು ಮಾಡಬೇಕಾದುದನ್ನು ಬೋಧಿಸುವೆನು. ಅವನೇ ನಿನಗೋಸ್ಕರ ಜನರ ಸಂಗಡ ಮಾತನಾಡುವನು. ಅವನು ನಿನಗೆ ಬಾಯಂತಿರುವನು, ನೀನು ಅವನಿಗೆ ದೇವರಂತಿರುವಿ. ಇದಲ್ಲದೆ ಈ ಕೋಲನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಬೇಕು, ಇದರಿಂದಲೇ ಆ ಮಹತ್ ಕಾರ್ಯಗಳನ್ನು ಮಾಡುವಿ ಅಂದನು ಎಂಬುದೇ. ದೇವರೇ ನಿಮಗೆ ಸ್ತೋತ್ರವಾಗಲಿ. ಆಮೇಲೆ. ಎರಡನೆಯ ಪಾರಾಯಣಕ್ಕಾಗಿ ನೇಮಕವಾದ ಹೊಸ ಒಡಂಬಡಿಕೆಯ ಭಾಗ ಶ್ರೀ ಪೌಲನು ಕೊರಿಂಥದವರಿಗೆ ಬರೆದ ಎರಡನೆಯ ಪತ್ರಿಕೆ ಅಧ್ಯಾಯ 12 ವಚನಗಳು 1-10. ಶ್ರೀ ಪೌಲನು ಕೊರಿಂಥದವರಿಗೆ ಬರೆದ ಎರಡನೆಯ ಪತ್ರಿಕೆ ಅಧ್ಯಾಯ 12 ವಚನಗಳು 1-10. ಹೊಗಳಿಕೊಳ್ಳುವುದು ವಿಹಿತವಿಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಆದುದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು, ತಿಳಿಯಪಡಿಸಿದ ರಹಸ್ಯಗಳನ್ನು ಕುರಿತು ಹೇಳುತ್ತೇನೆ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೆಯ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹಸಹಿತನಾಗಿ ಒಯ್ಯಲ್ಪಟ್ಟನೋ ದೇಹರಹಿತನಾಗಿ ಒಯ್ಯಲ್ಪಟ್ಟನೋ ನಾನರಿಯೇ, ದೇವರೇ ಬಲ್ಲನು. ಅಂಥ ಮನುಷ್ಯನು ಪರದೈಸಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲ ಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹ ಸಹಿತನಾಗಿದ್ದನೋ ದೇಹರಹಿತನಾಗಿದ್ದನೋ ನಾನರಿಯೇ, ದೇವರೇ ಬಲ್ಲನು. ಅಂಥವನನ್ನು ಕುರಿತು ಹೆಚ್ಚಳ ಪಡುವೆನು. ನನ್ನನ್ನು ಕುರಿತಾದರೂ ನನ್ನ ನಿರ್ಬಲಾವಸ್ಥೆಗಳಲ್ಲಿಯೇ ಹೊರತು ಬೇರೆ ಹೆಚ್ಚಳ ಪಡುವುದಿಲ್ಲ. ಹೊಗಳಿಕೊಳ್ಳುವುದಕ್ಕೆ ನನಗೆ ಒಂದು ವೇಳೆ ಮನಸ್ಸಿದ್ದರೂ ಹಾಗೆ ಹೊಗಳಿಕೊಳ್ಳುವುದರಲ್ಲಿ ನಾನು ಬುದ್ಧಿಹೀನನಾಗುವುದಿಲ್ಲ. ಯಾಕಂದರೆ ಸತ್ಯವನ್ನೇ ಹೇಳುತ್ತಿರುವೆನು. ಆದರೂ ಯಾವನೂ ನನ್ನಲ್ಲಿ ಕಾಣುವುದಕ್ಕಿಂತಲೂ ನನ್ನಿಂದ ಕೇಳುವುದಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಕುರಿತು ಎಣಿಸಬಾರದು. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ನಾವು ಸಂಕೀರ್ತನೆಗಳಲ್ಲಿ 209ನೆಯ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ.
ಸಂಕೀರ್ತನೆಗಳಲ್ಲಿ 209 ಪರಿಶುದ್ಧ 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 ಜೀಯ ನಿರುತವು ಭಜಿಸುವೆ ನಿನ್ನ ನಮ್ಮೊಡೆಯ. ಪರಿಶುದ್ಧ ಪರಿಶುದ್ಧ
ಪರಿಶುದ್ಧ ಪರಿಶುದ್ಧ ಜೀಯ ನಿರುತವು ಭಜಿಸುವೆ ನಿನ್ನ ನಮ್ಮೊಡೆಯ. ನಾವು ಸುವಾರ್ಥ ಭಾಗದ ಪಾರಾಯಣಕ್ಕೋಸ್ಕರವಾಗಿ ಎದ್ದು ನಿಂತುಕೊಳ್ಳೋಣ. ಮೂರನೆಯ ಪಾರಾಯಣಕ್ಕಾಗಿ ನೇಮಕವಾದ ಸುವಾರ್ಥ ವೇದವಾಗವು ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 5 ವಚನಗಳು 1-9. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 5 ವಚನಗಳು 1-9. ಇದಾದ ಮೇಲೆ ಯೆಹೂದ್ಯರದೊಂದು ಜಾತ್ರೆ ಬಂದದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿಯ ಅಗೆಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತೆಸ್ದಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹು ಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿರುವರು. ಅಲ್ಲಿ 38 ವರ್ಷಗಳಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು ಎಂಬುವುದೇ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ಇಂದು ದೇವರ ವಾಕ್ಯ ಸಂದೇಶವನ್ನು ಕೊಡಲಿಕ್ಕೆ ನಮ್ಮ ಮಧ್ಯದಲ್ಲಿರುವಂಥವರು ನಮಗೆ ಈಗಾಗಲೇ ಚೆನ್ನಾಗಿ ಪರಿಚಿತಿ ಇರುವಂಥವರು ಸಾಮ್ಯಲ್ ಸುಜಯ್ ಅಯ್ಯನವರು. ಅವರ ಸೇವೆಯ ವಿಷಯವಾಗಿ ನಮಗೆ ಗೊತ್ತದೆ, ಅವರನ್ನು ನೋಡಿದ್ದೇವೆ. ಅವರ ಸೇವೆ ವಿಷಯವಾಗಿ ನಾವು ಕೇಳುತ್ತೇವೆ, ಅದರಲ್ಲಿ ನಾವು ಹರ್ಷಿಸುತ್ತೇವೆ, ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇಂದು ನಮ್ಮ ಆಹ್ವಾನವನ್ನು ಮನ್ನಿಸಿ ದೇವರ ವಾಕ್ಯ ಸಂದೇಶವನ್ನು ನೀಡುವುದಕ್ಕೆ ಅವರು ನಮ್ಮ ಮಧ್ಯದಲ್ಲಿ ಬಂದಿರುವಲ್ಲಿ ಸಭೆಯವರೆಲ್ಲರ ಪರವಾಗಿ ನಾನು ಅವರಿಗೆ ವಂದನೆಯನ್ನು ತಿಳಿಸುತ್ತೇನೆ. ಅವರ ಸೇವೆ ಇನ್ನಷ್ಟು ಹೆಚ್ಚಾಗಿ ಅವರ ಕುಟುಂಬದಲ್ಲಿಯೂ ಕೂಡ ನಡೆಯುವಂಥ ಸೇವೆಯ ಮೂಲಕವಾಗಿ ದೇವರು ಮಹಿಮೆ ಹೊಂದಿಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಅವರಿಗೂ ಅವರ ಇಡೀ ಕುಟುಂಬಕ್ಕೂ ಎಲ್ಲ ತೆರನಾದಂಥ ಆಶೀರ್ವಾದವನ್ನು, ಆರೋಗ್ಯ ಭಾಗ್ಯಗಳನ್ನು ಅನುಗ್ರಹಿಸಿಕೊಟ್ಟು ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾವು ಮುಂದಿನ ಸಂಗೀತ 147ನೇ ಸಂಗೀತದ 1 ವಚನವನ್ನು ಮಾತ್ರ ಹಾಡುತ್ತಾ ನಮ್ಮನ್ನು ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕೋಸ್ಕರವಾಗಿ ಸಿದ್ಧಪಡಿಸಿಕೊಳ್ಳೋಣ. 147ನೇ ಸಂಗೀತದ ಮೊದಲನೇ ಚರಣ ಮಾತ್ರ. ಶುದ್ಧ ದಿವ್ಯ ಗ್ರಂಥವೇ ನನ್ನ ಶ್ರೇಷ್ಠ ದ್ರವ್ಯವೇ, ತೋರಿಸೆನ್ನ ಸ್ಥಿತಿಯ ಹೇಳು ದೈವ ಶ್ರುತಿಯ, ಶುದ್ಧ ದಿವ್ಯ ಗ್ರಂಥವೇ ಶ್ರೇಷ್ಠ ದ್ರವ್ಯವೆನಗೆ. ಪ್ರಾರ್ಥನೆ ಮಾಡೋಣ. ಪ್ರಿಯ ಸ್ವಾಮಿ, ನಿನ್ನ ಕೃಪೆಯೊಳ ಹಸ್ತಕ್ಕೆ ನಮ್ಮನೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸರಾಗಿದ್ದೇವೆ. ನೀನು ನಮ್ಮ ಸಂಗಡ ಮಾತನಾಡುವಂಥ ದೇವರಾಗಿದ್ದಿ. ನಿನ್ನ ಆತ್ಮನ ಹಸ್ತದಿಂದ ನಮ್ಮನ್ನು ಸ್ಪರ್ಶಿಸಿ, ನಿನ್ನ ವಾಕ್ಯದ ಬಲದಲ್ಲಿ ನಮ್ಮನ್ನು ಮುನ್ನಡೆಸಿ, ಅದೇ ನಿನ್ನ ವಾಕ್ಯದ ಬಲದಲ್ಲಿ ನಮ್ಮನ್ನು ಸ್ಥಾಪಿಸಲು ಶಕ್ತನಾಗಿದೆ. ಸ್ವಾಮಿ, ನಾವು ಇನ್ನಾರ ಬಳಿಗೆ ಹೋಗೋಣ.
ನಿನ್ನಲ್ಲಿ ಮಾತ್ರ ನಮಗೆ ನಿತ್ಯ ಜೀವನ ಕೊಡುವಂಥ ವಾಕ್ಯಗಳುಂಟು. ನಿನ್ನ ಕೃಪಾ ಹಸ್ತಕ್ಕೆ ನಮ್ಮನ್ನೇ ಒಪ್ಪಿಸಿ ಯೇಸು ಕರ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ ಸ್ವಾಮಿ, ಆಮೆನ್. ಈ ಒಂದು ವಿಶೇಷವಾದ ದಿನದಲ್ಲಿ ದೇವರನ್ನು ಆರಾಧಿಸುವಂಥ, ಘನಪಡಿಸುವಂಥ ಕೃಪೆಯನ್ನು ದೇವರು ತಾನೇ ಕೊಟ್ಟಿದ್ದಾನೆ. ಆತನಿಗೆ ನಾನು ಕೃತಜ್ಞತೆ ಸಲ್ಲಿಸುವನಾಗಿದ್ದೇನೆ. ಈ ರೀತಿಯಲ್ಲಿ ವಾಕ್ಯವನ್ನು ಹಂಚುವಂಥ ಒಂದು ಭಾಗ್ಯವನ್ನು ನಮ್ಮ ಪ್ರಿಯ ಅಮ್ಮನವರು ಮತ್ತು ಸಭೆಯರಾದ ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ನನ್ನ ವಂದನೆ ತಿಳಿಸುವನಾಗಿದ್ದೇನೆ. ಈಗ ತಾನೇ ನಿಮಗೆ ತಿಳಿಸಲ್ಪಟ್ಟಂತೆ ಈ ದಿನಕ್ಕೆ ನಾವು ನೇಮಕವಾದಂಥ ವಿಷಯ ವಿಶೇಷ ಚೇತನರು, ಜೀವನದ ಪಾವಿತ್ರ್ಯ ಎಂಬುದಾಗಿ. ಡಿಫ್ರೆಂಟ್ಲಿ ಏಬಲ್ಡ್, ಸ್ಯಾಂಕ್ಟಿಟಿ ಆಫ್ ಲೈಫ್. ಹೌದು ಕರ್ತನಲ್ಲಿ ಪ್ರಿಯರೇ, ಈ ದಿನವನ್ನು ನಾವು ನಮ್ಮ ಮಧ್ಯದಲ್ಲಿ ಒಂದು ವೇಳೆ ಮಾನಸಿಕವಾಗಿ, ಶಾರೀರಿಕವಾಗಿ ಸವಾಲನ್ನು ಎದುರಿಸಿ ಇವನ್ ಮರಣದ ಹಾಸಿಗೆಯಲ್ಲಿರುವಂಥ ನಮ್ಮ ಪ್ರಿಯರನ್ನು ನಾವು ಸ್ಮರಿಸಿ ಈ ದಿನವನ್ನು ಬದಿಗಿರಿಸಿ ಅಂಥವರಿಗಾಗಿ ನಾವು ಪ್ರಾರ್ಥಿಸಲು ಮತ್ತು ಅಂಥ ಒಂದು ಸಂಗತಿ ನಮ್ಮ ಸಭೆಯಲ್ಲಿ, ನಮ್ಮ ಮುಂದೆ, ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಇದೆ ಎಂಬುದಾಗಿ ನಾವು ಸ್ಮರಿಸಿ ಗುರುತಿಸಿ ದೇವರು ತಾನೇ ಇವರಿಗೆ ಒಂದು ವಿಶೇಷವಾದಂಥ ಒಂದು ಚೈತನ್ಯವನ್ನು ಕೊಟ್ಟು ಜೀವನದ ಗುರಿಗಳನ್ನು ಪಾಲಿಸಿಕೊಂಡು ಹೋಗಲು ಶಕ್ತಿಯನ್ನು ಕೊಡುವಂಥ ದೇವರಾಗಿದ್ದಾನೆ ಎಂಬುದಾಗಿ ನಾವು ಈ ಸತ್ಯಾಂಶವನ್ನು ಮನದಟ್ಟು ಮಾಡಿಕೊಳ್ಳುವರಾಗಿದ್ದೇವೆ. ಹೌದು ಕರ್ತನಲ್ಲಿ ಪ್ರಿಯರೇ, ಓದಿದಂಥ ವಾಕ್ಯ ಭಾಗ, ಹಳೆ ಒಡಂಬಡಿಕೆ ವಾಕ್ಯ ಭಾಗವನ್ನು ಓದಿದ್ದೇವೆ ಮತ್ತು ಪೌಲನ ಪತ್ರಿಕೆಯಿಂದ ಓದಿದ್ದೇವೆ. ಅಲ್ಲಿ ನಮಗೆ ಗೊತ್ತಾಗುವಂಥ ವಿಷಯ, ಪೌಲನು ಹೇಳುವಂಥ ಮಾತು ಏನೆಂದರೆ, ನಾನು ನನ್ನ ಬಲಹೀನತೆಯಲ್ಲಿ ಹೆಚ್ಚಳ ಪಡುತ್ತೇನೆ ಎಂಬುದಾಗಿ. ಹೌದಲ್ವ? ನನ್ನ ನಿರ್ಬಲಾವಸ್ಥೆಯನ್ನು ಕುರಿತು ನಾನು ಹೆಚ್ಚಳ ಪಡುವವನಾಗಿದ್ದೇನೆ. ಯಾಕೆಂದರೆ ನಾನು ಯಾವಾಗ ಬಲಹೀನನಾಗಿದ್ದೇನೋ ಅಲ್ಲಿ ಆತನ ಬಲ ನನ್ನಲ್ಲಿ ಕಾರ್ಯಸಾಧಕವಾಗುತ್ತದೆ ಎಂಬುದಾಗಿ. ಹೌದು ಕರ್ತನಲ್ಲಿ ಪ್ರಿಯರೇ, ಈ ದಿನ ನಾವು ವಿಶೇಷವಾಗಿ ಇವರನ್ನು ನಾವು ಮೊದಲು ವಿಕಲತೆ ಎಂಬುದಾಗಿ ಕರೀತಾ ಇದ್ದೇವೆ. ಆದರೆ ನಮ್ಮ ಭಾಷೆ ಬದಲಾಗಿದೆ. ಯಾಕಂದರೆ ಈಗ ಅವರಲ್ಲಿ ಒಂದು ವಿಶೇಷವಾದಂಥ ಒಂದು ಚೈತನ್ಯರು ಇವರಾಗಿದ್ದಾರೆ ಎಂಬುದಾಗಿ ನಾನು ಗುರುತಿಸ್ತೇನೆ. 2 ಉದಾಹರಣೆಗಳ ವಿಷಯವಾಗಿ ಒಂದು ಚಿಕ್ಕ ವಿಡಿಯೋ ನಾವು ನೋಡಲಿಕ್ಕಿದ್ದೇವೆ. ಅದಕ್ಕೆ ಮೊದಲು ನಾನು ಬಳ್ಳಾರಿಯಲ್ಲಿ ಬೆಳೆಯುವಾಗ ಯವನಸ್ಥನಾಗಿ ಸ್ಟೂಡೆಂಟ್ ಡೇಸಲ್ಲಿ ಅವರು ಹುಟ್ಟು ಅಂಧರಾಗಿದ್ದರು. ಒಳ್ಳೆ ಸುಂದರವಾಗಿ ಹಾಡ್ತಾರೆ ಅವರು. ಸುಮಾರು 25 ವರ್ಷ ಅವ್ರು ನೋಡಿರಲಿಲ್ಲ. ನಾನು 25 ವರ್ಷ ನೋಡಿರಲಿಲ್ಲ. ಒಮ್ಮೆ ನನ್ನ ಒಬ್ಬ ಫ್ರೆಂಡನ್ನು ನಾನು ಮೀಟ್ ಮಾಡೋಕ್ಕೆ ಅವ್ರ ಮನೆಗೆ ಹೋದಾಗ ಅವ್ರ ಮನೇಲಿ ಇವರಿದ್ದರು. ಅವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ ಇವರು ಬಹಳ ಸ್ವರ ಕಂಡುಹಿಡಿತಾರೆ ಎಂಬುದಾಗಿ. ಅದಕ್ಕೆ ಅವ್ರನ್ನ ಪರೀಕ್ಷಿಸಬೇಕಂತ ಉದ್ದೇಶಿಸಿ ನಾನು ಅವ್ರನ್ನ ಮಾತಾಡಲಿಲ್ಲ. ನನ್ನ ಫ್ರೆಂಡ್ ಹಲೋ ಡ್ಯಾನಿ ಹೌ ಆರ್ ಯು ಎಂಬುದಾಗಿ ನಾನು ಮಾತಾಡಿಸ್ದೆ. ಅವ್ರ ತಕ್ಷಣ ಇಸ್ ದಿಸ್ ಸುಜಯ್ ಎಂಬುದಾಗಿ. 25 ವರ್ಷ ನನಗೆ ತುಂಬ ಆಶ್ಚರ್ಯ ಆಯಿತು. ಕರ್ತನಲ್ಲಿ ಪ್ರಿಯರೇ, ನಾವು ಈ ದಿನ ವಾಕ್ಯಕ್ಕೆ ಹೋಗೋದಕ್ಕಿಂತ ಮೊದಲು 2 ವ್ಯಕ್ತಿಗಳ ಒಂದು ವಿಡಿಯೋ ನೋಡಲಿಕ್ಕಿದ್ದೇವೆ. ಮೊದಲನೇದಾಗಿ ಈಗ ನಮ್ಮ ಒಂದು ದಿನಗಳಲ್ಲಿ, ನಮ್ಮ ಕಂಟೆಂಪ್ರರಿ ಈ ದಿನಗಳಲ್ಲಿ ಇರುವಂಥ ಒಂದು ನಿಕ್ ಉಜುಸಿಕ್ ಎಂಬುದಾಗಿ. ಈತನು ಹುಟ್ಟುವಾಗಲೇ ಒಂದು ವ್ಯಾಧಿಯಿಂದ ಹುಟ್ಟಿದ್ದಾನೆ. ಅದೇನೆಂದರೆ ಟೆಟ್ರಾ ಅಮಿಲಿಯಾ ಸಿಂಡ್ರೋಮ್ ಎಂಬುದಾಗಿ ಹೇಳ್ತಾರೆ. ಅಂದರೆ ಕಾಲು ಮತ್ತು ಕೈ ಹುಟ್ಟುವಾಗಲೇ ಈ ಮಗನಿಗೆ ಇರಲಿಲ್ಲ. ಆದರೆ ಈತನು ಈಗ ದೊಡ್ಡ ಒಂದು ಪ್ರಸಂಗಿ ಆಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಅನೇಕ ಶಾಲಾ ಕಾಲೇಜುಗಳಿಗೆ ಹೋಗಿ ಆತನು ಅವರನ್ನು ಉತ್ತೇಜಿಸುವಂಥ ಮೋಟಿವೇಶನಲ್ ಸ್ಪೀಕರ್ ಆಗಿ ಈತನು ಇದ್ದಾನೆ ಎಂಬುದಾಗಿ ನೋಡುತ್ತೇವೆ. ಹೌದು ಕರ್ತನಲ್ಲಿ ಪ್ರಿಯರೇ, ಆತ ಹೇಳ್ತಾನೆ ಸೊ ನಾನು ಯಾವಾಗಲೂ ಕೃತಜ್ಞತೆಯಿಂದ ಜೀವಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ನಾವು ಹೇಳಬಹುದು ನಾವು ಚಿಕ್ಕ ಏಟಾದರೆ ನಮಗೆ ಅಯ್ಯೋ ಎಂಬುದಾಗಿ ಹೇಳ್ತೇವೆ. ಆದರೆ ಆತನ ಜೀವಿತವನ್ನು ನೋಡುವಾಗ ಎಷ್ಟೋ ಸ್ಫೂರ್ತಿದಾಯಕವಾಗಿದೆ. ತದನಂತರ ನಾವು ಇನ್ನೊಂದು ವಿಡಿಯೋ ನೋಡಲಿಕ್ಕಿದ್ದೇವೆ. ನಮ್ಮೆಲ್ಲರಿಗೆ ಪರಿಚಿತವಾದಂಥ ಒಂದು ಹೆಸರು ಹೆಲನ್ ಕೆಲ್ಲರ್ ಎಂಬುದಾಗಿ. ಹೌದು, ಅವರು ಕಡೆ ಶತಮಾನದ ಪ್ರಾರಂಭದಲ್ಲಿ ಇದ್ದರು. ಕಡೆ ಶತಮಾನದ ಪ್ರಾರಂಭದಲ್ಲಿ ಸೊ 19ನೇ ಶತಮಾನದಲ್ಲಿ ಜನಿಸಿದರು. 20ನೇ ಶತಮಾನದ ಪ್ರಥಮ ಭಾಗದಲ್ಲಿ ಜೀವಿಸಿದರು ಎಂಬುದಾಗಿ ನೋಡುತ್ತೇವೆ. ಈಕೆ ನೋಡುವಾಗ ಈಕೆ ದೊಡ್ಡ ಕವಿ,
ಒಂದು ಪೊಲಿಟಿಕಲ್ ಆಕ್ಟಿವಿಸ್ಟ್ ಆಗಿದ್ದಾಳೆ ಅಮ್ಮ, ಅಷ್ಟು ಮಾತ್ರವಲ್ಲ ಒಂದು ಬೋಧಕಳಾಗಿದ್ದಳು. ಆದರೆ ನೋಡುವಾಗ ಹುಟ್ಟುವಾಗ ಚೆನ್ನಾಗಿ ಹುಟ್ಟಿದ್ಲು ಎಂಬುದಾಗಿ ಹೇಳಿ ನೋಡ್ತೇವೆ ಇತಿಹಾಸದಲ್ಲಿ. ಆದರೆ ಸುಮಾರು 19 ತಿಂಗಳಿರುವಾಗ ಆಕೆಯ ಒಂದು ವ್ಯಾಧಿಯಿಂದ ಆಕೆಯ ದೃಷ್ಟಿಯನ್ನು ಕಳೆದುಕೊಂಡಳು ಮತ್ತು ಕೇಳಿಸಿಕೊಳ್ಳುವಂಥ ಶಕ್ತಿಯನ್ನು ಸಹ ಈ ಮಗು ಕಳೆದುಕೊಂಡಿದೆ ಎಂಬುದಾಗಿ ನೋಡುತ್ತೇವೆ. ಸೊ ನಾವು ನೋಡುವಾಗ ಅವರು ಕೇಳಿಸಿಕೊಳ್ಳುವಂಥ ಶಕ್ತಿ ಇಲ್ಲದಿದ್ದರೆ ಅವರು ಮಾತು ಸಹ ಬರೋದಿಲ್ಲ, ಹೌದಲ್ವ? ಡೆಫ್ ಆ್ಯಂಡ್ ಡಮ್ ಎಂಬುದಾಗಿ ಹೇಳುವಾಗ ಅವರು ಕಿವುಡರಾಗಿರೋದನ್ನು ಮಾತಾಡುವಂಥ ಶಕ್ತಿಯೂ ಇರೋದಿಲ್ಲ ಎಂಬುದಾಗಿ ನೋಡ್ತೇವೆ. ಈ ರೀತಿಯಲ್ಲಿ ಈಕೆ ಬೆಳೆಯುವಾಗ ನೋಡ್ತೇವೆ ಈ ವಿಡಿಯೋದಲ್ಲಿ, ಅಲ್ಲಿ ಒಬ್ಬ ಟೀಚರ್ ಬಂದು ಆಕೆ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ತರ್ತಾರೆ. ನಿಧಾನವಾಗಿ ಆಕೆಗೆ ಮಾತಾಡುವುದನ್ನು ಕಲಿಸಿಕೊಡುವಂಥದ್ದು ನೋಡ್ತೇವೆ. ಹೌದು ಕರ್ತನಲ್ಲಿ ಪ್ರಿಯರೇ, ಯಾರೋ ಒಬ್ಬರು ಈ ಹೆಲೆನ್ ಕೆಲ್ಲರನ್ನು ಕೇಳಿದರು, ವಾಟ್ ಈಸ್ ವರ್ಸ್ ದೆನ್ ಬೀಯಿಂಗ್ ಬ್ಲೈಂಡ್ ಎಂಬುದಾಗಿ ಹೇಳಿದರು. ವಾಟ್ ಈಸ್ ವರ್ಸ್ ದೆನ್ ಬೀಯಿಂಗ್ ಬ್ಲೈಂಡ್? ನೀನು ಅಂಧಕಾರದಲ್ಲಿ ಒಂದು ರೀತಿಯಿಂದ ಕುರುಡಯಾಗಿ ಜೀವಿಸ್ತಾ ಇದ್ದಿ, ಇದಕ್ಕಿಂತಲೂ ಭಯಂಕರವಾದ ಏನಾದರೂ ಇದೆ ಎಂಬುದಾಗಿ ಹೇಳುವಾಗ ಆಕೆ ಉತ್ತರ, ದ ಓನ್ಲಿ ಥಿಂಗ್ ವರ್ಸ್ ದೆನ್ ಬೀಯಿಂಗ್ ಬ್ಲೈಂಡ್ ಈಸ್ ಹ್ಯಾವಿಂಗ್ ಸೈಟ್ ಬಟ್ ನೋ ವಿಷನ್ ಎಂಬುದಾಗಿ. ಕುರುಡತನಕ್ಕಿಂತಲೂ ಭಯಂಕರವಾದದ್ದು ಏನೆಂದರೆ ನೋಡಲು ಕಂಡಿದೆ, ಆದರೆ ದರ್ಶನ ಇಲ್ಲದೆ ಜೀವನ ಜೀವಿಸಿದರೆ ಅದು ಅದಕ್ಕಿಂತಲೂ ಭಯಂಕರ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದರ್ಶನ ಎಂಬುದಾಗಿ ಹೇಳುವಾಗ ನಮಗೆ ನೋಡಲು ನೇತ್ರ ಬೇಕಾಗಿಲ್ಲ, ಯಾಕಂದರೆ ಆ ದರ್ಶನ ಎನ್ನುವಂಥದ್ದು ಮನಸ್ಸಿನಲ್ಲಿ ಹುಟ್ಟುತ್ತದೆ. ಇಟ್ ಈಸ್ ಎ ಮೆಂಟಲ್ ಪಿಕ್ಚರ್ಸ್ ಪೀಪಲ್ ಬಿಗಿನ್ ಟು ಸಿ. ಮಾನಸಿಕವಾಗಿ ಚಿತ್ರಗಳನ್ನು ನೋಡುತ್ತಾರೆ. ಕರ್ತನಲ್ಲಿ ಪ್ರಿಯರೇ, 2 ವಿಡಿಯೋಗಳನ್ನು ನಾವು ನೋಡೋಣ. ನೋಡಿದ ನಂತರ ನಾನು ವಾಕ್ಯವನ್ನು ಮುಂದುವರಿಸುತ್ತೇನೆ. When I saw Helen Keller first, she was 6 years and 8 months old. She had been blind and deaf and mute since her 19th month as the result of an illness. She had no way of communicating with those around her except a few imitative signs that she had made for herself. A push meant go and a pull meant come and so on. She had observed that we did not use the hands when we were talking to each other. And I let her see by putting her hand on my face how we talked with our mouths. She felt the vibration of the spoken word. Instantly she spelled, I want to talk with my mouth. That seemed impossible. But after experimenting for a time, we found that placing her hand in this position, the thumb resting on the throat, right at the larynx, the first finger on the lips, the second on the nose, we found that she could feel the vibration of spoken words. For instance, the throat, she feels the G, the hard G, G. And on the lips, she feels and the K sound, K. On the lips, she feels the B, with the second finger on the nose, the nasal sounds, the 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 first word she learned to articulate was the little word it. With the hand in this position, I made the vowel I. She felt it. I. Then I made the T. She feels it with the finger on her lips, on my lips. Then I put the 2 letters together to form the word it, and the first word was learned. After her 7th lesson, she was able to speak the sentence word by word, I am not dumb now. I wasn't ready.
my legs, but I'm very thankful that I have my little chicken drumstick here. People freak out when they see me for the first time. It's so cool. I was at a water slide all by myself. Everyone obviously at the bottom of the slide is looking up and waiting for other people to come down, and here I come and they're freaking out. They're like, you know, like this. And I was so tempted to look at myself and go, what happened? You know? And there were times where I sort of looked at my life and thinking, well, I can't do this and I can't do that. And you keep on concentrating on the things that you wish you had or the things that you wish you didn't have. And you sort of forget what you do have. And there's no point, I believe, in my life where I wish I had arms and legs, I wish I had arms and legs, I wish I had arms and legs, because wishing won't help. But what I've seen in life are just a couple key principles, and the first thing that I've seen is to be thankful. It's hard to be thankful, man. I tell you, when I was 8 years old, I sort of summed up my life and thought, I'm never going to get married. I'm not going to have a job. I'm not going to have a life of purpose. What kind of a husband am I going to be if I can't even hold my wife's hand? It's a lie to think that you're not good enough. It's a lie to think that you're not worth anything. Oh boy. Woo! It's freezing, I can't feel my hands. I love life. You know, so many people come and say, how come you smile so much? And I'm like, well, it's a long story. But it's very simple at the same time. You see, it's very hard to smile sometimes in life. There are things that happen that you don't know and you don't understand, and you don't know if you're going to get through it. You know, you go through your storms in life and you don't know how long this storm is going to be. And today I want to share with you some principles that I've learned in my life that you can use in yours. Being patient is beautiful. I tell you, it's the hardest thing. But I realize I may not have hands to hold my wife's hand, but when the time comes, I'll be able to hold her heart. I don't need hands to hold her heart. You know, it is scary to know how many girls have eating disorders. It is scary to know how many people are just angry at life because of their situation at home and angry at others. It's scary to know how many people actually feel like they're worth nothing. Every single girl right here, right now, I want you to know that you are beautiful. You are gorgeous just the way you are. And you boys, you're the man. On this DVD, I share my experiences in life of how I've overcome challenges and seen a new, fresh perspective in life. To be thankful, to dream big, and to never give up. I speak to children, youth, and adults about key issues and principles that I've applied in my life that has given me the strength to conquer all that comes before me. ಎರಡು ವಿಡಿಯೋಗಳನ್ನು ನೋಡಿದ್ದೇವೆ. ಇದರಿಂದ ನಮಗೆ ಅನೇಕ ಒಂದು ಪಾಠಗಳನ್ನು ನಾವು ಕಲಿಯಲು ಸಾಧ್ಯ. ನಮ್ಮ ಜೀವನದ ಸ್ಥಿತಿಯ ಕುರಿತಾಗಿ ನಾವು ಎಷ್ಟು ಮಾತ್ರಕ್ಕೂ ಗುಣಗುಟ್ಟುವಂಥ ಸಾಧ್ಯತೆಯೇ ಇಲ್ಲ ಎಂಬುದಾಗಿ ನಾವು ಕಂಡುಕೊಳ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇವರು ತಮ್ಮ ಜೀವಿತವನ್ನು ಜಿಗುಪ್ಸೆಯಿಂದ ಅಲ್ಲಿಗೆ ಮುಗಿಸಿಕೊಂಡಿರಬಹುದು. ನೋಡುವಾಗ ಈ ಯವನಸ್ಥನು 10 ವರ್ಷವಿರುವಾಗಲೇ ಅವನು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದನಂತೆ. ಯಾಕೆಂದರೆ ಶಾಲೆಯಲ್ಲಿ ಅವನು ಬಹಳ ಟೀಕಿಸ್ತಾ ಇದ್ದರು, ಹೀಯಾಳಿಸ್ತಾ ಇದ್ದರು, ವ್ಯಂಗ್ಯವಾಗಿ ಅವನನ್ನು ಮಾತನಾಡುತ್ತಾ ಇದ್ದರು, ಕೈ ಕಾಲು ಇಲ್ಲ ಎಂಬುದಾಗಿ. ಆದರೆ ಕರ್ತನಲ್ಲಿ ಪ್ರಿಯರೇ, ಈ ವ್ಯಕ್ತಿ ಯೇಸುವನ್ನು ಕಂಡುಕೊಂಡನು. ತದನಂತರ ಅವನು ಇದ್ದಂಥ ಸ್ಥಿತಿಯನ್ನು ಆತನು ಅಂಗೀಕರಿಸಿಕೊಂಡನು. ಆತನು ಹೇಳುವಂಥ ಮಾತು ಯಾವಾಗಲೂ ಯು ಆರ್ ಬ್ಯೂಟಿಫುಲ್ ಜಸ್ಟ್ ಆಸ್ ಯು ಆರ್ ಎಂಬುದಾಗಿ ಹೇಳ್ತಾ ಇದ್ದಾನೆ. ನೀನು ಇದ್ದಂತೆಯೇ ಸುಂದರವಾಗಿದ್ದಿ ಎಂಬುದಾಗಿ. ಅನೇಕ ಶಾಲಾ ಕಾಲೇಜುಗಳಿಗೆ ಹೋಗಿ ಯವನಸ್ಥರ ಮಧ್ಯದಲ್ಲಿ ಹೇಳುವಂಥ ಮಾತು ನೋಡುವಾಗ ನಾವು ನೋಡುವಾಗ ಯವನಸ್ಥ ಹೆಣ್ಣು ಮಕ್ಕಳಲ್ಲಿ ಮುಖ್ಯವಾಗಿ ನೋಡುವಾಗ ತಮ್ಮ ದೇಹದ ಸ್ಥಿತಿಯನ್ನು ಅವರು ಅಂಗೀಕರಿಸಲು ಸಿದ್ಧವಿಲ್ಲ. ಅದಕ್ಕಾಗಿ ಊಟ ಮಾಡೋದನ್ನು ಬಿಟ್ಬಿಡ್ತಾರೆ. ಕೆಲವರು ಇನ್ನೂ ನಾನು ಬಹಳ ಒಂದು ತೆಳ್ಳಗಿರಬೇಕೆಂಬುದಾಗಿ ಅಂಥ ಒಂದು ವ್ಯಕ್ತಿಗಳ ಪರಿಚಯ ಹೇಳ್ತಾನೆ ಆ ಮನುಷ್ಯನು, ಯು ಆರ್ ಬ್ಯೂಟಿಫುಲ್ ಜಸ್ಟ್ ಆಸ್ ಯು ಆರ್ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ,
ಆದರೆ ಈ ದಿನ ನಾವು ವಾಕ್ಯಕ್ಕೆ ಹೋಗುವಾಗ ಇಂಥ ಒಂದು ವಿಶೇಷ ಚೇತನರನ್ನು ನಮ್ಮ ಮಧ್ಯದಲ್ಲಿ ಗುರುತಿಸಿ ಅವರು ನಮಗೆ ಇಂಥ ಒಂದು ಸ್ಫೂರ್ತಿದಾಯಕವಾದಂಥ ಜೀವಿತವನ್ನು ನಮ್ಮ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ನಾವು ಮನದಟ್ಟು ಮಾಡಿಕೊಂಡು ನಮ್ಮ ಇದ್ದಂಥ ಸ್ಥಿತಿಯನ್ನು ನಾವು ಇದ್ದಂತೆ ಅಂಗೀಕರಿಸಿ, ಬಲಹೀನತೆ ಇದ್ದರೂ ನಮ್ಮ ಬಲಹೀನತೆಯ ಮಧ್ಯದಲ್ಲಿ ದೇವರು ತಾನೇ ತನ್ನ ಬಲವನ್ನು ತುಂಬಿಸಿ ನಮ್ಮನ್ನು ಉಪಯೋಗಿಸ್ತಾನೆ ಎಂಬುದಾಗಿ ನಾವು ಮನದಟ್ಟು ಮಾಡಿಕೊಂಡು ಜೀವಿಸುವಾಗ ಆಗ ನಾವು ದೇವರಿಗೆ ಕೃತಜ್ಞತೆಯುಳ್ಳಂಥ ಜೀವಿತವನ್ನು ಜೀವಿಸಲು ಸಾಧ್ಯ ಆಗುತ್ತದೆ ಎಂಬುದಾಗಿ ನೋಡುತ್ತೇವೆ. ಹೌದು ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಓದಿಕೊಂಡು ಹೋಗುವಾಗ ದೇವರು ಸ್ತ್ರೀ ಪುರುಷರನ್ನು ತನ್ನ ಸೇವೆಗೆ ಕರೆಯುವಾಗ ಒಂದು ಮಾತನ್ನು ನೋಡುತ್ತೇವೆ. He did not call because of who they were, he called them in spite of who they were ಎಂಬುದಾಗಿ ಹೇಳ್ತೇವೆ. He did not call them because of who they were, he called them in spite of who they were. ಅವರು ಏನೋ ಆಗಿದ್ದಾರೆ ಎಂಬುದಾಗಿ ನೆನೆಸಿ ದೇವರವ್ರನ್ನು ಕರೆಯಲಿಲ್ಲ, ಬದಲಾಗಿ ಏನೇ ಆಗಿದ್ದರೂ ಇದ್ದಂಥ ಸ್ಥಿತಿಯಲ್ಲಿಯೇ ಅವರನ್ನು ಕರೆದನು ಎಂಬುದಾಗಿ. ಹೌದು ಕರ್ತನಲ್ಲಿ ಪ್ರಿಯರೇ, ಪೌಲನ ವಾಕ್ಯ ಭಾಗವನ್ನು ಓದಿದ್ದೇವೆ. ಅಲ್ಲಿ ಪೌಲನು ಹೇಳುವಂಥ ಮಾತು, ನನ್ನ ನಿರ್ಬಲಾವಸ್ಥೆಯ ಸ್ಥಿತಿಯಲ್ಲಿ ನಾನು ಹೆಚ್ಚಳ ಪಡುತ್ತೇನೆ. ಯಾಕೆ? ನಾನು ಯಾವಾಗ ಇಂಗ್ಲಿಷ್ ಭಾಷೆಯಲ್ಲಿ ನೋಡ್ತೇವೆ, ವೆನ್ ಐ ಆಮ್ ವೀಕ್ ದೆನ್ ಐ ಆಮ್ ಸ್ಟ್ರಾಂಗ್ ಎಂಬುದಾಗಿ ಹೇಳ್ತಾನೆ. ನನ್ನ ನಿರ್ಬಲಾವಸ್ಥೆಯಲ್ಲಿ ನಾನು ಬಲವುಳ್ಳವನಾಗಿದ್ದೇನೆ ಅಥವಾ ಶಕ್ತನಾಗಿದ್ದೇನೆ ಎಂಬುದಾಗಿ. ಯಾಕೆ? ನನ್ನ ನಿರ್ಬಲಾವಸ್ಥೆಯಲ್ಲಿ ದೇವರು ತಾನೇ ತನ್ನ ಬಲವನ್ನು ನನ್ನಲ್ಲಿ ತುಂಬಿಸಿ ತನ್ನ ಕಾರ್ಯವನ್ನು ಸಾಧಿಸುವಾತನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾಕೆ ಎಂಬುದಾಗಿ ನೋಡುವಾಗ ಆಗ ನಮ್ಮಲ್ಲಿ ಹೆಚ್ಚಳ ಪಡಲು ಕಾರಣವೇ ಇರುವುದಿಲ್ಲ. ಯಾಕೆ? ಬಲಹೀನತೆಯಲ್ಲಿ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಅದೇ ರೀತಿಯಲ್ಲಿ ಈ ದಿನಕ್ಕೆ ನೇಮಕವಂತ ವಾಕ್ಯ ಭಾಗದಲ್ಲಿ ನಾನು ಮುಖ್ಯವಾಗಿ ವಿಮೋಚನೆ ಕಾಂಡ ಪುಸ್ತಕದಿಂದ ಕೆಲವು ಸತ್ಯಾಂಶಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಯಸೋನಾಗಿದ್ದೇನೆ. ವಿಮೋಚನೆ ಕಾಂಡ ಪುಸ್ತಕ 4ನೇ ಅಧ್ಯಾಯದ 10ನೇ ವಚನದಿಂದ ಓದಿಕೊಂಡು ಹೋಗುವಾಗ ಕೆಲವು ಸತ್ಯಾಂಶಗಳಲ್ಲಿ ಅಲ್ಲಿ ನಾವು ಕಾಣುತ್ತೇವೆ. ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನಿನ್ನ ದಾಸನ ಸಂಗಡ ನೀನು ಮಾತನಾಡುವ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿದೆ ಎಂದು ಹೇಳಲು. ಹೌದು ಕರ್ತವ್ಯ ಪ್ರಿಯರೇ, ನನಗೆ ವಾಕ್ಚಾತುರ್ಯವಿಲ್ಲ. ಐ ಕೆನಾಟ್ ಸ್ಪೀಕ್, ಐ ಆಮ್ ನಾಟ್ ಎಲಿಕ್ವೆಂಟ್. ವಾಕ್ಚಾತುರ್ಯ ಇಲ್ಲ ಎಂಬುದಾಗಿ ಹೇಳುವಂಥದ್ದು. ಹೌದು, ಇಲ್ಲಿ ನಾವು ನೆನೆಸಬಹುದು, ಮೋಶೆ ಒಂದು ವೇಳೆ ನಾವು ಹೇಳ್ತೇವಲ್ಲ, ಲೇಮ್ ಎಕ್ಸ್ಕ್ಯೂಸಸ್, ಕುಂಟ ನೆಪಗಳನ್ನು ಕೊಡ್ತಾ ಇದ್ದಾನೆ. ದೇವರ ಒಂದು ಹಸ್ತದಿಂದ ತಪ್ಪಿಸಿಕೊಂಡು ಓಡಿ ಹೋಗಲು ಎಂಬುದಾಗಿ ನೆನೆಸಬಹುದು. ಆದರೆ ಕರ್ತನಲ್ಲಿ ಪ್ರಿಯರೇ, ನಾನು ನಂಬುತ್ತೇನೆ, ಆ ಒಂದು ಮಹಾದೇವರ ಒಂದು ದರ್ಶನ ಅವನಿಗೆ ಆಗುವಾಗ, ಆ ಅತಿ ಪರಿಶುದ್ಧ ದೇವರ ಮುಂದೆ ನಿಲ್ಲುವಾಗ ಅವನ ಬಲಹೀನತೆ ಅವನಿಗೆ ಗೊತ್ತಾಗ್ತದೆ ಎಂಬುದಾಗಿ ನೆನೆಸ್ತೇನೆ. ಕುಂಟ ನೆಪ ಅಲ್ಲ ಇದು, ಬದಲಾಗಿ he is recognizing and realizing his own limitations. ಹೌದು ಕರ್ತನಲ್ಲಿ ಪ್ರಿಯರೇ, ಮೊದಲನೇದಾಗಿ ಇಲ್ಲಿ ನಮಗೆ ಗೊತ್ತಾಗುವಂಥದ್ದೇನು? ಹ್ಯೂಮನ್ ಲಿಮಿಟೇಷನ್ಸ್ ಆರ್ ಅಕ್ನಾಲೆಜ್ಡ್. ಮಾನವ ಮಿತಿಗಳನ್ನು ಇಲ್ಲಿ ಅಂಗೀಕರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅವನಲ್ಲಿ ಮಿತಿ ಇದೆ. ಒಂದು ವೇಳೆ ಅವನು ಅರಮನೆಯಲ್ಲಿ ಇದ್ದುಕೊಂಡು ಫರೋಹನ ಒಂದು ಮಗಳ ಒಂದು ಮಗನಾಗಿದ್ದುಕೊಂಡು ಬೆಳೆದಿರಬಹುದು, ಎಲ್ಲ ಒಂದು ಐಗುಪ್ತ ದೇಶದ ವಿದ್ಯೆಯನ್ನು ಸಂಪಾದಿಸಿಕೊಂಡಿರಬಹುದು. ಆದರೂ ಸಹ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ನನಗೆ ವಾಕ್ಚಾತುರ್ಯವಿಲ್ಲ, ನಾನು ಹೋಗಿ ಫರೋಹನ ಮುಂದೆ ಮಾತನಾಡಬೇಕು, ನನಗೆ ಮಾತನಾಡುವಂಥ ಶಕ್ತಿ ಇಲ್ಲ, ತೊದಲು ತೂಟಿಯವನು ನಾನು. ಕರ್ತನಲ್ಲಿ ಪ್ರಿಯರೇ, ಹೌದು, ಅವನಲ್ಲಿ ಬಲಹೀನತೆ ಇತ್ತು. ಆ ಬಲಹೀನತೆಯನ್ನು ಅಲ್ಲಿ ಮೋಶೆ ಒಪ್ಪಿಕೊಳ್ಳುತ್ತಾ ಇದ್ದಾನೆ, ಅರಿಕೆ ಮಾಡುತ್ತಾ ಇದ್ದಾನೆ. ಹಿ ಈಸ್ ಅಕ್ನಾಲಜಿಂಗ್ ಹಿಸ್ ಓನ್ ಲಿಮಿಟೇಷನ್ಸ್. ಏನಾಯಿತು ಎಂಬುದಾಗಿ ನೋಡುವಾಗ ಅಲ್ಲಿ ದೇವರು ಹೇಳುವಂಥ ಮಾತು ಬಹಳ ಸುಂದರವಾಗಿದೆ. ಮನುಷ್ಯರಿಗೆ ಬಾಯಿ ಕೊಟ್ಟವರಾರು, ಒಬ್ಬನು ಮೂಕನಾಗಿ, ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವನು ಯೆಹೋವನಾಗಿರುವ ನಾನಲ್ಲವೋ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಈ ಮಾತಿನಿಂದ ದೇವರು ತಾನೇ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದಾನೆ. ಏನೆಂಬುದಾಗಿ ನೋಡುವಾಗ, he is declaring his own sovereignty. God's sovereignty is declared.
ದೇವರ ಸಾರ್ವಭೌಮತ್ವದ ಘೋಷಣೆಯಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಏನು ಎಂಬುದಾಗಿ ನೋಡುವಾಗ ಎಲ್ಲ ಸ್ಥಿತಿಗತಿಗಳ ಮಧ್ಯದಲ್ಲಿ ಆತನು ಎಲ್ಲವನ್ನೂ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಇರುವಂಥ ದೇವರು ಈತನಾಗಿದ್ದಾನೆಂಬುದು. When things are out of control, we must know that God is still in control. ಹೌದು ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ದೇವರು ಹೇಳುವಂಥ ಮಾತು, ಸ್ಥಿತಿಗತಿಗಳೇನೇ ಆಗಿರಲಿ, ಬಲಹೀನತೆಯೋ ಬಲವೋ ಶಕ್ತಿಯೋ ಏನೇ ಆಗಿರಲಿ, ಆ ಸ್ಥಿತಿಗತಿಗಳ ಮಧ್ಯದಲ್ಲಿ ನಾನು ಸದಾ ಕಾಲವು ನನ್ನ ಸಾರ್ವಭೌಮತ್ವವನ್ನು ನಾನು ಪಾಲಿಸಿಕೊಂಡು ತೋರಿಸುವಂಥ ದೇವರಾಗಿದ್ದೇನೆ. ಐ ವಿಲ್ ಡಿಕ್ಲೇರ್ ಮೈ ಓನ್ ಸಾವರ್ನಿಟಿ ನೋ ಮ್ಯಾಟರ್ ವಾಟ್ ದ ಸರ್ಕಮ್ಸ್ಟಾನ್ಸ್ ಈಸ್. ಸ್ಥಿತಿಗತಿ ಏನೇ ಆಗಿರಬಹುದು ಕರ್ತನಲ್ಲಿ ಪ್ರಿಯರೇ. ಹೌದು, ನಮ್ಮ ಸುತ್ತಲೂ ನಾವಿರುವಂಥ ಒಂದು ಸನ್ನಿವೇಶ ಅಂತದೆಂಬುದಾಗಿ ನಮಗೆ ಗೊತ್ತಿದೆ. ಅದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ನಾವು ಆತನಲ್ಲಿ ಇದ್ದೇವೆ ಎಂಬ ಭರವಸೆ ಅಷ್ಟಿದ್ದರೆ ನಮಗೆ ಸಾಕು ಎಂಬುದಾಗಿ. ನಾನು ನನ್ನ ಪತ್ನಿ ನಮ್ಮಲ್ಲಿರುವಂಥ ಕೆಲಸಗಳನ್ನು ನಾವು ರಿಸೈನ್ ಮಾಡಿ ನಮ್ಮಲ್ಲಿರುವಂಥ ಎಲ್ಲ ಒಂದು PF ಹಣವನ್ನು ತೆಗೆದುಕೊಂಡು ನಾವು 4 ವರ್ಷ ಓದಲಿಕ್ಕೆ ಪುಣೆಗೆ ಸೇವೆಗಾಗಿ ಹೋದಾಗ ಯಾವ ಸ್ಪಾನ್ಸರ್ಶಿಪ್ ಇಲ್ಲ, ನಮ್ಮ ಸ್ವಂತ ಎಲ್ಲ ಹಣವನ್ನು ನಾವು ವ್ಯಯ ಮಾಡಿದೆವು. ಹೋಗುವಾಗ ಒಬ್ಬ ನಮ್ಮ ಮಿತ್ರರು ಒಂದು ಲೆಟ್ರನ್ನು ಬರೆದರು. ಅವರು ಹೇಳುವಂಥ ಮಾತು, ಸೊ ನೀವು ಸೇವೆಗೆ ಬರ್ತಾ ಇದ್ದೀರಿ, ಈಗ ಫ್ರಮ್ ಟೈಮ್ ಟು ಟೈಮ್ ಯು ವಿಲ್ ಹಿಟ್ ದ ರಾಕ್ ಬಾಟಮ್ ಎಂಬುದಾಗಿ ಹೇಳಿದ್ರು. ಹಾಗೆ ನೀವು ಹೋಗಿ ಕೆಳಕ್ಕೆ ತಳ ತಟ್ತಾ ಇರ್ತಾರ ಜೀವನದಲ್ಲಿ, ಯು ವಿಲ್ ಬಿ ಹಿಟ್ಟಿಂಗ್ ದ ರಾಕ್ ಬಾಟಮ್. ಸುಜಯ್ ಅನ್ಕಮದ, ವೆನ್ ಯು ಹಿಟ್ ದ ರಾಕ್ ಬಾಟಮ್, ರಿಮೆಂಬರ್ ಅಟ್ ದ ಬಾಟಮ್ ಇಸ್ ದ ರಾಕ್, ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಬರೆದ್ರು. ನೀವು ತಳವನ್ನು ತಾಕುವಾಗ ಆ ತಳದಲ್ಲಿ ಬಂಡಿ, ಗಟ್ಟಿಯಾದಂಥ ಬಂಡಿಯ ಉಪಾದಿಯಲ್ಲಿ ಕ್ರಿಸ್ತನೇ ಇದ್ದಾನೆ ಎಂಬ ಸತ್ಯಾಂಶವನ್ನು ನೀವು ಮರೆಯಬೇಡ್ರಿ ಎಂಬುದಾಗಿ. ಹೌದು ಕರ್ತನಲ್ಲಿ ಪ್ರಿಯರೇ, ಸರ್ವ ಸ್ಥಿತಿಗಳಲ್ಲಿ ದೇವರ ಸಾರ್ವಭೌಮತ್ವವನ್ನು ನಾವು ನೋಡಿದ್ದೇವೆ. He is in control. When we think that things are not in control, we must remember and recognize that God is still in control. ಹೌದು ಕರ್ತನಲ್ಲಿ ಪ್ರಿಯರೇ, ಮೋಶೆಯಾದರೂ ತನ್ನ ಬಲಹೀನತೆಯನ್ನು, ತನ್ನ ಮಿತಿಯನ್ನು ಅಂಗೀಕರಿಸಿಕೊಳ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಒಪ್ಪಿಕೊಳ್ತಾ ಇದ್ದಾನೆ. ದೇವರಾದರೂ ತನ್ನ ಸಾರ್ವಭೌಮತ್ವವನ್ನು ಘೋಷಿಸುತ್ತಾ ಇದ್ದಾನೆ. ಮೂರನೇದಾಗಿ ನೋಡ್ತಾ ಇದ್ದೇವೆ ದೇವರು ಹೇಳುವಂಥ ಮಾತು, ಅಲ್ಲಿ ನೋಡ್ತಾ ಇದ್ದೇವೆ 12ನೇ ವಚನದಲ್ಲಿ, ಹೀಗಿರುವುದರಿಂದ ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯಕವಾಗಿದ್ದು ನೀನು ಮಾತಾಡಬೇಕಾದದ್ದನ್ನೆಲ್ಲ ಬೋಧಿಸುವೆನು ಎಂದು ಹೇಳಿದನು. ಹೌದು, ಮೊದಲನೇದಾಗಿ ನೋಡುವಾಗ ಹ್ಯೂಮನ್ಸ್ ಲಿಮಿಟೇಷನ್ಸ್ ಆರ್ ಅಕ್ನಾಲೆಜ್ಡ್. ಮನುಷ್ಯನ ಮಿತಿಗಳು ಅಲ್ಲಿ ಅಂಗೀಕೃತವಾಗ್ತಾ ಇದೆ, ಅರಿಕೆ ಮಾಡಿಕೊಳ್ತಾ ಇದ್ದಾನೆ. ಎರಡನೇದಾಗಿ ಗಾಡ್ಸ್ ಸಾವರ್ನಿಟಿ ಇಸ್ ಡಿಕ್ಲೇರ್ಡ್, ದೇವರ ಸಾರ್ವಭೌಮತ್ವ ಘೋಷಣೆ ಆಗ್ತಾ ಇದೆ. ಮೂರನೇದಾಗಿ ಗಾಡ್ಸ್ ಹೆಲ್ಪ್ ಈಸ್ ಅಶ್ಯೂರ್ಡ್ ಎಂಬುದಾಗಿ ನೋಡ್ತಾ ಇದ್ದೇವೆ. ದೇವರ ಸಹಾಯದ ಭರವಸೆಯ ಮಾತನ್ನು ಇಲ್ಲಿ ನೋಡುತ್ತಾ ಇದ್ದೇವೆ. ದೇವರು ತನ್ನ ಸಹಾಯವನ್ನು ಖಚಿತಪಡಿಸ್ತಾ ಇದ್ದಾನೆ. ನಾನೇ ಸಹಾಯ ಮಾಡ್ತೇನೆ ಎಂಬುದಾಗಿ, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತಾಡಬೇಕಾದದ್ದನ್ನು ಬೋಧಿಸುವೆನು ಎಂದು ಹೇಳ್ತಾ ಇದ್ದಾನೆ. ಹೌದು ಕರ್ತನಲ್ಲಿ ಪ್ರಿಯರೇ, ನಮ್ಮ ಬಲಹೀನತೆಯಲ್ಲಿ ಆತನ ಬಲ ಕಾರ್ಯ ಮಾಡ್ತದೆ. He uses us not because of who we are, in spite of who we are. ಇದು ಸತ್ಯ. ಸ್ವಾಮಿ ತಾನೇ ತನ್ನ ಶಿಷ್ಯರನ್ನು ಕರೆಯುವಾಗ ಅವರು ಏನೋ ಒಂದು ಬಹಳ ಮೇಧಾವಿಗಳಾಗಿದ್ದರು, ಪಾಂಡಿತ್ಯವನ್ನು ಸಾಧಿಸಿದ್ದರು ಎಂಬುದಾಗಿ ಕರೆಯಲಿಲ್ಲ. ಬದಲಾಗಿ ಅವರ ಬಲಹೀನತೆಯಲ್ಲಿ ಅವರನ್ನು ಕರೆದನು, ತನ್ನ ಬಲದಿಂದ ತುಂಬಿಸಿದನು. ಅಪೊಸ್ತಲ ಕಾರ್ಯ ಪುಸ್ತಕದಲ್ಲಿ ನೋಡ್ತೇವೆ, ಪೇತ್ರ ಯೋಹಾನರು ಮಾತನಾಡುವಾಗ ಅಲ್ಲಿರುವಂಥ ಮಹಾಯಾಜಕರು ಹೇಳ್ತಾ ಇದ್ದಾರೆ, ಇವರು ಆರ್ಡಿನರಿ ಕಾಮನ್ ಪೀಪಲ್, ಇವರು ಬೆಸ್ತರಾಗಿದ್ದರಲ್ಲ, ಇವ್ರು ಏನಪ್ಪ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಂಬುದಾಗಿ. ಇವ್ರಿಗೆ ಹೇಗೆ ಗೊತ್ತು ಇಷ್ಟು ಸತ್ಯಾಂಶಗಳು? ಇವ್ರು ಯಾವ ಒಂದು ಪಾಂಡಿತ್ಯವನ್ನು ಹೊಂದಿಕೊಂಡಿಲ್ಲ, ಧರ್ಮಶಾಸ್ತ್ರದ ಪಾಂಡಿತ್ಯವನ್ನು ಹೊಂದಿಕೊಂಡಿಲ್ಲ, ಆದರೂ ಸಹ ಇವರು ಮಾತಾಡ್ತಾ ಇದ್ದಾರೆ ಹೇಗೆ ಎಂಬುದಾಗಿ. ಹೌದು ಕರ್ತನಲ್ಲಿ ಪ್ರಿಯರೇ, ದೇವರು ಆತನು
ತನ್ನ ಸಾರ್ವಭೌಮತ್ವವನ್ನು ಘೋಷಿಸುವುದು ಮಾತ್ರವಲ್ಲ, ನಮಗೆ ಸಹಾಯವನ್ನು ನೀಡುವಂಥ ದೇವರಾಗಿದ್ದಾನೆ. ಅದನ್ನು ನೋಡ್ತಾ ಇದ್ದೇವೆ. ದೇವರು ಹೇಳುವಂಥ ಮಾತು, ನಾನು ಸಹಾಯ ಮಾಡ್ತೀನಿ ಅಂದರೂ ಸಹ ಮೋಶೆ ಹೇಳ್ತಾ ಇದ್ದಾನೆ. ಅದಕ್ಕೆ ಮೋಶೆ ಸ್ವಾಮಿ ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು ಎನ್ನಲು ಯೆಹೋವನು ಅವನ ಮೇಲೆ ಕೋಪಗೊಂಡು ಎಂಬುದಾಗಿ ನೋಡ್ತೇವೆ. ಎಸ್, ಹ್ಯೂಮನ್ಸ್ ರೆಫ್ಯೂಸಲ್ ಇಸ್ ಎಕ್ಸ್ಪ್ರೆಸ್ಡ್. 4ನೇದಾಗಿ ನೋಡ್ತಾ ಇದ್ದೇವೆ. ಮಾನವನ ನಿರಾಕರಣೆ ಇಲ್ಲಿ ವ್ಯಕ್ತಪಡಿಸಲ್ಪಡ್ತಾ ಇದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಏನೆಂಬುದಾಗಿ, ನಾನು ಹೋಗೋದಿಲ್ಲ, ಯಾರನ್ನು ಬೇಕಾದರೂ ಕಳಿಸ್ಕೊಡಿ ಎಂಬುದಾಗಿ. ಅದಲ್ವಾ? 6ನೇ ಅಧ್ಯಾಯದಲ್ಲಿ ಅಲ್ಲಿ ಯೆಶಾಯನಿಗೆ ದರ್ಶನವಾದಾಗ ಒಂದು ಮಾತು ಬರ್ತದೆ, ಹೊಲಸು ತೊಟ್ಟಿಯವರ ಮಧ್ಯದಲ್ಲಿ ನಾನು ಜೀವಿಸ್ತಿದ್ದೆ, ನಿಂತ ನನ್ನ ಕಣ್ಣುಗಳು ರಾಜನು ಕಂಡು ಎಂಬುದಾಗಿ ಹೇಳುವಾಗ, ನಂತರ ಅಲ್ಲಿ ದೇವದೂತನು ಬಂದು ನಿನ್ನ ಒಂದು ದೋಷ ನೀಗಿದೆ ಎಂಬುದಾಗಿ ಹೇಳಿದ ನಂತರ ಯಾರನ್ನು ಕಳಿಸಲಿ, ಯಾರು ನನಗಾಗಿ ಹೋಗುವರು ಎಂಬುದಾಗಿ ಹೇಳುವಾಗ ಅಲ್ಲಿ ಯೆಶಾಯನ ಹೇಳ್ತಾನೆ, ಹಿಯರ್ ಐ ಆಮ್, ಸೆಂಡ್ ಮೀ ಎಂಬುದಾಗಿ. ಈಗೋ ನಾನಿದ್ದೇನೆ, ನನ್ನನ್ನು ಕಳಿಸು. ಆದರೆ ಇಲ್ಲಿ ಮೋಶೆ ಹೇಳ್ತೇನೆ, ಈಗೋ ನಾನಿದ್ದೇನೆ, ಯಾರನ್ನು ಬೇಕಾದರೂ ಕಳಿಸು ಎಂಬುದಾಗಿ, ನಾನು ಮಾತ್ರ ಇಲ್ಲೇ ಇರ್ತೇನೆ ಎಂಬುದಾಗಿ, ನನ್ನ ಮಾತ್ರ ನೀನು ದಯವಿಟ್ಟು ಮುಟ್ಟಬೇಡ ಎಂಬುದಾಗಿ. ಹೌದು ಕರ್ತನೇ ಪ್ರಿಯರೇ, ಅಲ್ಲಿ ನೋಡ್ತಾ ಇದ್ದೇವೆ, ಅಲ್ಲಿ ಮೋಶೆಯ ಒಂದು ನಿರಾಕರಣೆಯನ್ನು ನಾನು ಕಾಣ್ತಾ ಇದ್ದೇವೆ. ಅದೇ ನಾಮಕ್ಕೆ ಸ್ತೋತ್ರವಾಗಲಿ. 14ರಿಂದ 17 ನಾವು ನೋಡ್ತಾ ಇದ್ದೇವೆ. ಗಾಡ್ಸ್ ಪ್ಲಾನ್ ಆಫ್ ಆಕ್ಷನ್ ಇಸ್ ಡೀಟೇಲ್ಡ್ ಎಂಬುದಾಗಿ ನೋಡ್ತಾ ಇದ್ದೇವೆ. ದೇವರ ಕ್ರಿಯೆಯ ಯೋಜನೆಯ ವಿವರಣೆಯಲ್ಲಿ ಕಾಣ್ತಾ ಇದ್ದೇವೆ. ಏನು ದೇವರು ಮಾಡಲಿಕ್ಕಿದ್ದಾನೆ ಎಂಬುದಾಗಿ ನೋಡುವಾಗ ಅಲ್ಲಿ ಹೇಳ್ತಾನೆ, ನಿನ್ನ ಅಣ್ಣ ಇದ್ದಾನೆ, ಅವನು ಮಾತನಾಡಲು ಶಕ್ತನು, ಅವನಿಗೂ ನಿನಗೂ ನಾನು ಬಲ ಕೊಡ್ತೇನೆ, ನೀವಿಬ್ಬರು ಸೇರ್ಕೊಂಡು ಮಾತಾಡಿ. ತದನಂತರ ದೇವರು ಹೇಳುವಂಥ ಮಾತು, ಈಗೋ ಇದಲ್ಲದೆ ಈ ಕೋಲನ್ನು ನಿನ್ನ ಕೈಯಲ್ಲಿ ತೆಗೆದುಕೊಂಡು ಹೋಗು, ಇದರಿಂದಲೇ ಮಹತ್ ಕಾರ್ಯಗಳನ್ನು ಮಾಡುವಿ. ಹೌದು ಕರ್ತನಲ್ಲಿ ಪ್ರಿಯರೇ, ನಿನಗೆ ಮಾತನಾಡುವಂಥ ವಾಕ್ಚಾತುರ್ಯವಿಲ್ಲ, ನಿನಗೆ ಶಕ್ತಿ ಇಲ್ಲ, ಆದರೆ ಮೋಶೆ ನೀನು ನನಗೆ ಬೇಕು. ಯಾಕೆ? ನನ್ನ ಬಲವನ್ನು ನಿನ್ನಲ್ಲಿ ತುಂಬಿಸಿ ನಿನ್ನನ್ನು ಉಪಯೋಗಿಸಲು ನಾನು ಬಯಸುವನಾಗಿದ್ದೇನೆ. ಇಂಗ್ಲಿಷ್ ಭಾಷೆಯಲ್ಲಿ ನೋಡ್ತೇವೆ, ಗಾಡ್ ಮೇ ನಾಟ್ ಕಾಲ್ ದ ಕ್ವಾಲಿಫೈಡ್ ಬಟ್ ಗಾಡ್ ಕ್ವಾಲಿಫೈಸ್ ದ ಕಾಲ್ಡ್ ಎಂಬುದಾಗಿ ನೋಡ್ತೇವೆ. ನಮಗೆ ಸಾಮರ್ಥ್ಯ ಇದೆ ಎಂಬುದಾಗಿ, ಕ್ವಾಲಿಫೈಡ್ ಅಂದರೆ ವಿದ್ಯೆ ಅಲ್ಲ ನಾನು ಹೇಳ್ತಾ ಇರೋದು. ನಮ್ಮಲ್ಲಿ ಸಾಮರ್ಥ್ಯ ಇದೆ ಎಂಬುದಾಗಿ ದೇವರು ಕರೆಯುವುದಲ್ಲ, ಬದಲಾಗಿ ನಮಗೆ ಆತನು ತನ್ನ ಸಾಮರ್ಥ್ಯವನ್ನು ಕೊಡಲು ಕರೆಯುವ ಆತನಾಗಿದ್ದಾನೆ. ಈಸ್ ನಾಟ್ ಕಾಲಿಂಗ್ ಅಸ್ ಬಿಕಾಸ್ ವಿ ಆರ್ ಏಬಲ್. ನಮ್ಮಲ್ಲಿ ಶಕ್ತಿ ಇದೆ, ನಮ್ಮಲ್ಲಿ ಸಾಮರ್ಥ್ಯ ಇದೆ, ನಮ್ಮಲ್ಲಿ ತಿಳುವಳಿಕೆ ಇದೆ, ನಮ್ಮಲ್ಲಿ ಜ್ಞಾನವಿದೆ, ನಾವು ದೊಡ್ಡ ವ್ಯಕ್ತಿಗಳೇ ಎಂಬುದಾಗಿ ನೆನೆಸಿ ದೇವರು ನಮ್ಮನ್ನು ಕರೆಯುವುದಿಲ್ಲ. ಬದಲಾಗಿ ಇದ್ದಂತೆ ನಮ್ಮನ್ನು ಕರೆದು ತನ್ನ ಬಲವನ್ನು ನಮ್ಮಲ್ಲಿ ಆತನು ಇರಿಸಿ ತನ್ನ ಮಹಿಮೆಗಾಗಿ ನಮ್ಮನ್ನು ಆತನು ಉಪಯೋಗಿಸುತ್ತಾನೆ. ಹೌದು ಕರ್ತನಲ್ಲಿ ಪ್ರಿಯರೇ, ಇಲ್ಲಿಂದ ನಾವು ತಿಳಿಯುವಂಥದ್ದೇನು? ಹೌದು, ಬಲಹೀನತೆ ಇರಬಹುದು, ನಮ್ಮಲ್ಲಿ ಅಜ್ಞಾನ ಇರಬಹುದು, ನಮ್ಮಲ್ಲಿ ಸಾಮರ್ಥ್ಯ ಇಲ್ಲದೆ ಇರಬಹುದು. ಅದು ಎಲ್ಲರ ಮಧ್ಯದಲ್ಲಿ, ಎಲ್ಲ ಸ್ಥಿತಿಗಳ ಮಧ್ಯದಲ್ಲಿ ದೇವರು ತನ್ನ ಕಾರ್ಯವನ್ನು, ಅದೇ ಪೌಲನು ತನ್ನ ಮೊದಲನೇ ಒಂದು ಕೊರಿಂಥ ಪತ್ರಿಕೆಯಲ್ಲಿ ಬರೆಯುತ್ತಾನೆ, ಹೌದಲ್ವ? ದೇವರು ಏನು ಮಾಡ್ತಾನೆ ಎಂಬುದಾಗಿ ನೋಡುವಾಗ, ಬಲಶಾಲಿಗಳನ್ನು ನಾಚಿಕೆಗೊಳಿಸಲು ಬಲಹೀನರನ್ನು ಆತನು ಉಪಯೋಗಿಸ್ತಾನೆ ಎಂಬುದಾಗಿ. ಟು ಕನ್ಫೌಂಡ್ ದ ಸ್ಟ್ರಾಂಗ್ ಹಿ ವಿಲ್ ಯೂಸ್ ದ ವೀಕ್, ಟು ಕನ್ಫೌಂಡ್ ದ ವೈಸ್ ಹಿ ವಿಲ್ ಯೂಸ್ ದ ಫುಲಿಶ್ ಎಂಬುದಾಗಿ ನೋಡ್ತೇವೆ. ಜ್ಞಾನಿಗಳನ್ನು ನಾಚಿಕೆಗೊಳಿಸಲು ಜ್ಞಾನಹೀನರನ್ನು ಆತನು ಉಪಯೋಗಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಹೌದು, ನಮಗೆ ದೇವರಿಗೆ ನಮಗೆ ಬೇಕಾದದ್ದೇನೆಂದರೆ ಅಷ್ಟೇ, ಎ ವಿಲ್ಲಿಂಗ್ ಹಾರ್ಟ್ ಈಸ್ ವಾಟ್ ಗಾಡ್ ಈಸ್ ಲುಕಿಂಗ್ ಫಾರ್ ಇನ್ ಅಸ್. ನಾವು ಸಿದ್ಧರಾಗಿದ್ದೆವು, ನಾವಿದ್ದಂತೆ ಆತನು ಬರುವಾಗ ನಮ್ಮನ್ನು ತನ್ನ ಬಲದಿಂದ ತುಂಬಿಸಿ, ಇದ್ದಂತೆ ನಮ್ಮನ್ನು ಬಿಡದೆ ಆತನು ತನ್ನ ಕೃಪೆ ಪ್ರೀತಿ ಸತ್ಯದಿಂದ ತುಂಬಿಸಿ ಆತನ ಮಹಿಮೆಗಾಗಿ ನಮ್ಮನ್ನು ಆತನು ಉಪಯೋಗಿಸಿಕೊಳ್ಳುತ್ತಾನೆ. ಪ್ರಾರ್ಥನೆ ಮಾಡೋಣ. ಪ್ರಿಯ ಸ್ವಾಮಿ, ನಿನ್ನ ಕೃಪೆಗಳ ಹಸ್ತಕ್ಕೆ ನಮ್ಮನ್ನೇ ಒಪ್ಪಿಸಿಕೊಡುತ್ತೇವೆ. ಹೌದು ಕರ್ತನೆ, ನಮ್ಮ ಬಲಹೀನತೆಯ ಮಧ್ಯದಲ್ಲಿ, ನಮ್ಮ ಅಸಮರ್ಥತೆಯ ಮಧ್ಯದಲ್ಲಿ ಸ್ವಾಮಿ, ನೀನು ನಿನ್ನ ಬಲ ಮತ್ತು ಸಾಮರ್ಥ್ಯದಿಂದ ತುಂಬಿಸಿ ಸ್ವಾಮಿ, ಇನ್ನು ಉನ್ನತವಾಗಿ ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಿ ಕರ್ತನೆ. ಹೌದು, ನಮಗೆ ಭಯ ಉಂಟು, ಅಪನಂಬಿಕೆ ಉಂಟು, ಅಸಮರ್ಥತೆ ಉಂಟು ಸ್ವಾಮಿ.
ಇಂಥ ಸ್ಥಿತಿಯಲ್ಲಿ ಸ್ವಾಮಿ ನೀನು ನಮಗೆ ನಿರೀಕ್ಷೆಯನ್ನು, ಒಂದು ಆಶಾದಾಯಕ ಜೀವಿತವನ್ನು ಜೀವಿಸಲು ನೀನು ನಮಗೆ ಕೃಪೆಯನ್ನು, ಬಲವನ್ನು, ಶಕ್ತಿಯನ್ನು, ನಿನ್ನ ಆತ್ಮನ ಸಹಾಯವನ್ನು ಕೊಡುವಾತನಾಗಿದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಕರ್ತನೆ, ನಾವು ಜೀವಿಸುವಂತಹ ಪರಿಸ್ಥಿತಿಯಲ್ಲಿ ಸ್ವಾಮಿ ನಮಗಿಂತಲೂ ಕರ್ತನೆ ಇನ್ನು ಒಂದು ರೀತಿಯಂಥ ಕೆಳಗಿನ ಸ್ಥಿತಿಯಲ್ಲಿ ಇರುವಂಥವರು ನಾವು ನೆನೆಸಿ ಕರ್ತನೆ, ಅವರಿಗೆ ನಾವು ಸಹಾಯವಾಗಿಯೂ ಅವರಿಗೆ ನಾವು ಆದರಣೆಯನ್ನು ತರುವಂಥ ವ್ಯಕ್ತಿಗಳಾಗಿ ನಿನ್ನಮ್ಮನ್ನು ಉಪಯೋಗಿಸೆಂಬುದಾಗಿ ನಿನ್ನ ಕೃಪಾಹಸ್ತಕ್ಕೆ ನಮ್ಮನ್ನೇ ಒಪ್ಪಿಸಿಕೊಟ್ಟು ಯೇಸು ಕರ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ. ಆಮೆನ್. ಕೇಳಿದ ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ನಮ್ಮ ವಿಶ್ವಾಸವನ್ನು ಅರಿಕೆ ಮಾಡೋಣ. 75ನೇ ಪುಟದಲ್ಲಿರುವಂಥ ಅಪೊಸ್ತಲರ ವಿಶ್ವಾಸ ಸೂತ್ರ. ನಾವೆಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಂತಿಪಿಲಾತನ ಆಧಿಪತ್ಯದಲ್ಲಿ ಕ್ಷಮೆ ಹೊಂದಿ ಶಿಲ್ಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗೆ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದೆಂದು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ನ್ಯೂನತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂದು ನಂಬುತ್ತೇನೆ. ಆಮೇನ್. ಸ್ವಲ್ಪ ಸಮಯ ನಾವು ಪ್ರಾರ್ಥನೆಯಲ್ಲಿ ಕಳೆಯುವುದಕ್ಕಿರುವುದರಲ್ಲಿ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡುವಂಥ ಹಂಗಿನಲ್ಲಿದ್ದೇವೆ ಎನ್ನುವಂಥದ್ದನ್ನು ನೆನಪು ಮಾಡಿ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಈ ದಿನವನ್ನು ನಾವು ವಿಶೇಷ ಚೇತನರ ದಿನವನ್ನಾಗಿ ಆಚರಿಸುವಂಥ ದಿನವಾಗಿರುವಲ್ಲಿ ದೇವರ ಸನ್ನಿಧಿಯಲ್ಲಿ ನಮಗೆ ಗೊತ್ತಿರುವಂಥ ಅನೇಕ ಮಕ್ಕಳು ಇದ್ದಾರೆ ಎನ್ನುವಂಥದ್ದನ್ನು ನಮ್ಮ ನೆನಪಿಗೆ ತಂದುಕೊಂಡವರಾಗಿ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಸಭೆಯಲ್ಲಿಯೇ ಅಂಥ ಮಕ್ಕಳಿದ್ದಾರೆ, ವಿಶೇಷ ಚೇತನ ಮಕ್ಕಳಿದ್ದಾರೆ. ಈಗಿನ ಹೊಸ ಭಾಷೆಯಲ್ಲಿ ಅವರನ್ನು ದಿವ್ಯಾಂಗರು ಎಂಬುದಾಗಿ ಕೂಡ ಕರೆಯುವಂತೆ ಹೊಸ ಪದಗಳನ್ನು ಪರಿಚಯಿಸುತ್ತಾ ಇದ್ದಾರೆ. ಅವರಲ್ಲಿ ಅನೇಕ ಉತ್ಸಾಹಭರಿತವಾದಂಥ ವರತಲಾಂತುಗಳನ್ನು ಹೊಂದಿರುವಂಥ ಮಕ್ಕಳು ಅನೇಕರು. ಅಂಥವರ ಮಧ್ಯದಲ್ಲಿ ಸೇವೆ ಮಾಡುವಂಥವರು ನಮ್ಮ ಮಧ್ಯದಲ್ಲಿ ಅನೇಕರಿದ್ದಾರೆ. ಅಂಥವರಿಗೋಸ್ಕರವಾಗಿ ವಿವಿಧ ರೀತಿಯಲ್ಲಿ ಶಾಲೆಗಳನ್ನು ತೆರೆದು ಆ ಮಕ್ಕಳಿಗೆ ಬೇಕಾದಂಥ ವಿದ್ಯಾಭ್ಯಾಸವನ್ನು ಕೊಡುವಂಥವರು ಇರುವಲ್ಲಿ ಅಂಥವರನ್ನು ನಾವು ನೆನಪು ಮಾಡಿಕೊಳ್ಳುವವರಾಗಿ ಅವರಿಗೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಅವರ ಸೇವೆಯೂ ಕೂಡ ಫಲದಾಯಕವಾದ ಸೇವೆಯಾಗುವ ಹಾಗೆ ಇಂಥ ಮಕ್ಕಳನ್ನು ಅವರ ಮುಂದಕ್ಕೆ ನಡೆಸುವಲ್ಲಿ ದೇವರು ಅವರ ಕಾರ್ಯಗಳನ್ನು ಹರಿಸುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಈ ಕೊರೋನಾ ರೋಗದ ಲಕ್ಷಣಗಳು ದಿನದಿಂದ ದಿನಕ್ಕೆ ಕಮ್ಮಿಯಾಗದೆ ಹೆಚ್ಚಾಗುತ್ತಾ ಇರುವಲ್ಲಿ ಅನೇಕರು ಇದಕ್ಕೆ ಬಲಿಪಶುಗಳಾಗುತ್ತಾ ಇರುವಲ್ಲಿ ನಾವು ಅಂಥವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲೆಡೆ ಪ್ರಪಂಚದೆಲ್ಲೆಡೆ ಜನರು ಸಂಕಷ್ಟಕ್ಕೆ ಈಡಾಗಿದ್ದಾರೆ, ರೋಗಗ್ರಸ್ತರಾಗಿದ್ದಾರೆ, ಪ್ರೇರಣೆ ಕಳೆದುಕೊಂಡಿದ್ದಾರೆ. ಇದರಿಂದಾಗಿ ಆರ್ಥಿಕವಾದಂತಹ ದುಸ್ಥಿತಿ ಒದಗಿ ಬಂದಿದೆ. ನಮ್ಮ ದೇಶದಲ್ಲಿಯೂ ಅಂತಹ ಸ್ಥಿತಿ ಇದೆ. ಈ ಸಮಯದಲ್ಲಿ ನಾವು ರಾಜಕೀಯ ನಾಯಕರಿಗೋಸ್ಕರವಾಗಿ, ಪ್ರಪಂಚದ ಎಲ್ಲ ನಾಯಕರಿಗೋಸ್ಕರವಾಗಿ ಬೇಡಿಕೊಳ್ಳೋಣ. ಈ ಮಧ್ಯೆ ಅನೇಕ ಅನ್ಯಾಯ ಅಕ್ರಮಗಳು ಕೂಡ ನಡೆಯುತ್ತಾ ಇರುವಂಥದ್ದು ದಿನ ದಿನಕ್ಕೆ ನಮಗೆ ತಿಳಿದು ಬರುತ್ತಾ ಇದೆ. ಎಲ್ಲದರ ಮಧ್ಯೆ ದೇವರು ತಾನೇ ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ನಾಟಕ ರಾಜ್ಯಕ್ಕೋಸ್ಕರವಾಗಿ, ನಮ್ಮ ನಾಯಕರಿಗೋಸ್ಕರವಾಗಿಯೂ ಬೇಡಿಕೊಳ್ಳೋಣ. ಸಭೆಗೋಸ್ಕರವಾಗಿ, ಸಭೆಯ ಸಾಕ್ಷಿಯುತ
ಸೇವೆಗೋಸ್ಕರವಾಗಿ ಬೇಡಿಕೊಳ್ಳೋಣ. ದಕ್ಷಿಣ ಭಾರತ ಸಭೆ, ಇದರ ಎಲ್ಲ ಮುಖ್ಯಸ್ಥರು, ನಮ್ಮ ಕರ್ನಾಟಕ ಮಧ್ಯ ಸಭಾ ಪ್ರಾಂತ, ಅದರ ಎಲ್ಲ ಮುಖ್ಯಸ್ಥರು ಕೂಡ ವಿಶೇಷವಾದಂಥ ಮಾಧುರಿತವಾದಂಥ ಸೇವೆಯನ್ನು ಕೈಗೆತ್ತಿಕೊಂಡು ಅದನ್ನೇ ಸಮಾಜದಲ್ಲಿ ಮಾಡಲಿಕ್ಕಾಗುವ ಹಾಗೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ತಮ್ಮ ಕೆಲಸಗಳನ್ನು ಕಳ್ಕೊಂಡಂಥವರು ಎಷ್ಟೋ ಮಂದಿ ಅನೇಕ ಕಡೆಗಳಲ್ಲಿ ಪ್ರವಾಹದಿಂದಾಗಿ ತಮ್ಮ ಮನೆಗಳನ್ನು ಕಳ್ಕೊಂಡಿದ್ದಾರೆ, ಆಸ್ತಿಪಾಸ್ತಿಗಳನ್ನು, ಪ್ರಿಯರನ್ನು ಕಳ್ಕೊಂಡಿದ್ದಾರೆ. ತಮ್ಮ ಆದಾಯವೆಲ್ಲವೂ ಸಂಕಷ್ಟದ ಸ್ಥಿತಿಯಲ್ಲಿದೆ. ಇಂಥದ್ದೆಲ್ಲದರ ಮಧ್ಯೆ ಅನೇಕರು ಮನಸ್ಸಿನ ಖಿನ್ನತೆಗೆ ಒಳಗಾಗಿದ್ದಾರೆ, ಸಂಬಂಧಗಳಲ್ಲಿ ಒಡಕುಂಟಾಗಿದೆ. ಇಂಥವರ ಮಧ್ಯದಲ್ಲಿ ದೇವರು ತಾನೇ ಕಾರ್ಯ ಮಾಡಲಿ ಎಂಬುದಾಗಿ ಬೇಡಿಕೊಳ್ಳೋಣ. ಪ್ರತ್ಯೇಕವಾಗಿ ಯವನಸ್ಥ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸೋಣ. ಅನೇಕ ನಮ್ಮ ಮಕ್ಕಳು ಕೆಲಸವಿಲ್ಲದೆ ಇರುವಂಥ ಪರಿಸ್ಥಿತಿ ಕೂಡ ಬಂದೊದಗಿದೆ. ಆದ್ದರಿಂದ ಅಂಥವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅವರು ದೇವರಲ್ಲಿ ತಮ್ಮ ಭರವಸೆಯನ್ನಿಟ್ಟು ಮುಂದೆ ಸಾಗಲಿಕ್ಕಾಗುವ ಹಾಗೆ, ಯಾವ ಸಮಯದಲ್ಲಿಯೂ ಕೂಡ ಧೈರ್ಯವನ್ನು ಕಳಕೊಳ್ಳದ ಹಾಗೆ ನಮ್ಮ ಯವನಸ್ಥ ಮಕ್ಕಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಸಭೆಯ ಮಕ್ಕಳು ಮಾತ್ರವೇ ಅಲ್ಲ, ಎಲ್ಲ ಕಡೆಯಲ್ಲಿರುವಂಥ ಮಕ್ಕಳು ಕೂಡ ಸಂಕಷ್ಟದಲ್ಲಿರುವಾಗ ಯುವ ಜನತೆಗೋಸ್ಕರವಾಗಿ ನಾವು ಬೇಡಿಕೊಳ್ಳೋಣ. ನಮ್ಮ ಸಭೆಯ ಯವನಸ್ಥ ಮಕ್ಕಳಿಗೋಸ್ಕರವಾಗಿಯೂ ಪ್ರಾರ್ಥಿಸೋಣ. ಈ ತಿಂಗಳ 4ನೇ ಭಾನುವಾರ ಅವರು ಯುವಜನ ಭಾನುವಾರವನ್ನು ಆಚರಿಸುವುದಕ್ಕೋಸ್ಕರವಾಗಿ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದಾರೆ. ಅವರಿಗೋಸ್ಕರವಾಗಿ ನಾವು ಬೇಡಿಕೊಂಡು ಈ ಆರಾಧನೆಯಲ್ಲಿ ಅವರು ವಿಶೇಷವಾದಂಥ ಆಶೀರ್ವಾದವನ್ನು ಪಡ್ಕೊಳ್ಳಲಿಕ್ಕಾಗುವ ಹಾಗೆ ಅವರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಮಕ್ಕಳು ಶಾಲೆ ಪ್ರಾರಂಭವಾಗದೆ ಕಷ್ಟಪಡುತ್ತಾ ಇರುವಲ್ಲಿ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸೋಣ. ಮಕ್ಕಳು ಸುರಕ್ಷಿತವಾಗಿರಲಿಕ್ಕೆ ಬೇಕಾದಂಥ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಎಲ್ಲ ನಾಯಕರು, ಶಾಲೆಗಳು, ಪ್ರಾಮುಖ್ಯವಾಗಿ ತಂದೆ ತಾಯಿಗಳು ವಹಿಸಲಿಕ್ಕಾಗುವ ಹಾಗೆ ಅವರಿಗೋಸ್ಕರವಾಗಿ ಪ್ರಾರ್ಥಿಸೋಣ. ಈ ಸಮಯದಲ್ಲಿ ತಮ್ಮ ಪ್ರಿಯರನ್ನು ಕಳ್ಕೊಂಡಂಥವರಿಗೋಸ್ಕರವಾಗಿ ಪ್ರಾರ್ಥಿಸೋಣ. ಶ್ರೀ ಎಂ ಮಧು ಅವರನ್ನು ಕಳ್ಕೊಂಡಂಥ ಅವರ ಕುಟುಂಬ, ಶ್ರೀಮತಿ ಶಾಲಿನಿ ಸಂಪತ್ ಕುಮಾರ್ ಅವರನ್ನು ಕಳ್ಕೊಂಡಂಥ ಕುಟುಂಬ, ಇಂದು ಶ್ರೀ ಪುಷ್ಪರಾಜ್ರವರನ್ನು ಕಳ್ಕೊಂಡಂಥ ಅವರ ಕುಟುಂಬ, ಇವರಿಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ದೇವರು ತಾನೇ ಅವರಿಗೆ ಬೇಕಾದಂಥ ಆದರಣೆಯನ್ನು, ಸಮಾಧಾನವನ್ನು, ಧೈರ್ಯವನ್ನು, ಸ್ಥೈರ್ಯವನ್ನು, ಎಲ್ಲಕ್ಕಿಂತ ಮಿಗಿಲಾದಂಥ ನಿರೀಕ್ಷೆಯನ್ನು ಅನುಗ್ರಹಿಸಿಕೊಟ್ಟು ನಿತ್ಯದ ಜೀವದ ನಿರೀಕ್ಷೆಯಲ್ಲಿ ಅವರು ಮುಂದೆ ಸಾಗಲಿಕ್ಕಾಗುವಂತೆ ದೇವರೆಲ್ಲ ಸಹಾಯಕ್ಕೋಸ್ಕರವಾಗಿ ನಾವು ಬೇಡಿಕೊಳ್ಳೋಣ. ನಮ್ಮ ಸಭೆಗೋಸ್ಕರವಾಗಿ ಮುಂದಿನ ಭಾನುವಾರ ನಾವು ಸುಗ್ಗಿ ಹಬ್ಬವನ್ನು ಆಚರಿಸುವಂಥ ಸಮಯದಲ್ಲಿ ನಮ್ಮ ವಾರ್ಷಿಕ ಸ್ತೋತ್ರಾರ್ಪಣೆಯ ಹಬ್ಬ, ಅದು ನಿಜವಾಗಿಯೂ ನಮ್ಮೆಲ್ಲರಿಗೆ ಸ್ತೋತ್ರಾರ್ಪಣೆಯ ಹಬ್ಬವಾಗಿ ಒದಗಿ ಬರುವ ಹಾಗೆ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಸಭೆಯೆಲ್ಲ ಕಾರ್ಯಚಟುವಟಿಕೆಗಳಿಗೋಸ್ಕರವಾಗಿ ಬೇಡಿಕೊಳ್ಳೋಣ. ನಮ್ಮ ಎಲ್ಲ ಹಿರಿಯ ನಾಗರಿಕರಿಗೋಸ್ಕರವಾಗಿ ಪ್ರಾರ್ಥಿಸೋಣ. ಎಲ್ಲರ ಸುರಕ್ಷತೆ ದೇವರ ಹಸ್ತದಲ್ಲಿದೆ ಎಂಬುದಾಗಿ ನಾವು ನಂಬಿದವರಾಗಿ ಎಲ್ಲರನ್ನ ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಬೇಡಿಕೊಳ್ಳೋಣ. ತಮ್ಮ ಜನ್ಮದಿನವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವಂಥವರಿಗೂ ಬೇಕಾದಂಥ ಸಕಲ ಆಶೀರ್ವಾದ, ಮಾರ್ಗದರ್ಶನವನ್ನು ದೇವರು ತಾನೇ ಕೊಟ್ಟು ಆರೋಗ್ಯ ಭಾಗ್ಯಗಳಿಂದ ತುಂಬಿಸಿ ಅವರನ್ನು ಮುನ್ನಡೆಸಲಿ ಎಂಬುದಾಗಿ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲ ಭಿನ್ನಹಗಳನ್ನು ಕರ್ತನ ಪ್ರಾರ್ಥನೆಯಲ್ಲಿ ಒಟ್ಟು ಸೇರಿಸಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಆನಂದದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದಕ್ಕೆ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೇನ್. ಸಭಾ ಪ್ರಕಟಣೆಗಳು. ಈಗಾಗಲೇ ನಾವು ಪ್ರಾರ್ಥನೆಯಲ್ಲಿ ನೆನಪು ಮಾಡಿದ ಹಾಗೆ ಮುಂದಿನ ಭಾನುವಾರವನ್ನು ನಾವು ನಮ್ಮ ಆಲಯದ ವಾರ್ಷಿಕ ಸ್ತೋತ್ರಾರ್ಪಣೆಯ ಹಬ್ಬ ಎಂಬುದಾಗಿ ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಅದು ಸುಗ್ಗಿ ಹಬ್ಬ, ಇದನ್ನು ನಾವು ಆಚರಣೆ ಮಾಡುತ್ತೇವೆ.
ಆದರೆ ಈ ಸಾರಿ ನಮ್ಮ ಆಚರಣೆ ಅದು ವಿಭಿನ್ನವಾಗಿರುತ್ತದೆ. ಭೂಮಿಯಿಂದ ಬೆಳೆದಂಥ ಬೆಳೆಗಳನ್ನು ನಾವು ತಂದಿಟ್ಟು ನಾವು ಸ್ತೋತ್ರ ಸಮರ್ಪಿಸುವಂಥ ಸಮಯ ಇದಾಗಿಲ್ಲ. ಬದಲಾಗಿ ನಮ್ಮೊಬ್ಬೊಬ್ಬರಿಗೆ ಕುಟುಂಬವಾಗಿ ದೇವರು ಮಾಡಿರುವಂಥ ಆಶೀರ್ವಾದ ಅದೆಷ್ಟೋ ವಿಶೇಷವಾದುದು. ಅದನ್ನು ಸ್ಮರಿಸಿ ದೇವರಿಗೆ ಸ್ತೋತ್ರವನ್ನು ನಾವು ಸಲ್ಲಿಸೋಣ. ಇದರಲ್ಲಿ ಪಾಲ್ಗೊಳ್ಳುವಲ್ಲಿ ದೇವರ ಕೃಪೆ ನಮ್ಮನ್ನು ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಅದಕ್ಕೋಸ್ಕರ ದಯಮಾಡಿ ನೀವು ಪ್ರಾರ್ಥನೆ ಮಾಡುವಂತೆ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಉದ್ಯೋಗ ಅವಕಾಶ ಮತ್ತು ತರಬೇತಿ ಅವಕಾಶ. ತುಮಕೂರಿನಲ್ಲಿರುವಂಥ CSI ವೊಕೇಶನಲ್ ಸೆಂಟರ್ ಇಲ್ಲಿ ಬೇರೆ ಬೇರೆ ವೃತ್ತಿಗೋಸ್ಕರವಾಗಿ ತರಬೇತಿ ಹೊಂದಿಕೊಳ್ಳಬಹುದಾಗಿದೆ. ಫಿಟ್ಟರ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ವೈರ್ಮನ್, ವೆಲ್ಡರ್, ಕಾರ್ಪೆಂಟ್ರಿ ಇದರಲ್ಲಿ ತರಬೇತಿಯನ್ನು ಹೊಂದಿಕೊಳ್ಳಬಹುದಾಗಿದೆ. ಇದರ ವಿವರಗಳನ್ನು ನಾವು ದೇವಾಲಯದ ನೋಟಿಸ್ ಬೋರ್ಡ್ನಲ್ಲಿ ಹಾಕಿರುತ್ತೇವೆ. ದಯಮಾಡಿ ಆಸಕ್ತರು ಇದರ ಉಪಯೋಗವನ್ನು ಪಡ್ಕೊಳ್ಳುವಂತೆ ಕೇಳಿಕೊಳ್ಳುತ್ತೇವೆ. ಅದೇ ಸಮಯದಲ್ಲಿ ಸೆಂಟ್ ಜಾನ್ಸ್ ಹೈಸ್ಕೂಲ್ ಬೆಂಗಳೂರಿನಲ್ಲಿ ಸೂಪರ್ವೈಸರ್ ಹುದ್ದೆಗೋಸ್ಕರವಾಗಿ ಅರ್ಜಿಯನ್ನು ಕರೆದಿರುತ್ತಾರೆ. ಅದಕ್ಕಿರುವಂಥ ವಿದ್ಯಾರ್ಥಿಗಳನ್ನೆಲ್ಲ ಈ ಪತ್ರದಲ್ಲಿ ಬರೆದಿರುತ್ತಾರೆ. ಆದುದರಿಂದ ಇದರ ವಿವರಗಳನ್ನು ನಾವು ನೋಟಿಸ್ ಬೋರ್ಡ್ನಲ್ಲಿ ಹಾಕಲಿರುವುದರಿಂದ ಇದನ್ನು ನೋಡಿ ಆಸಕ್ತರು ತಮ್ಮ ಅರ್ಜಿಗಳನ್ನು ಸಲ್ಲಿಸುವಂತೆ ಕೇಳಿಕೊಳ್ಳುತ್ತೇನೆ. ನಾವು ಈಗಾಗಲೇ ಪ್ರಕಟಿಸುತ್ತಾ ಬಂದಿದ್ದೇವೆ, ನಮ್ಮ ಬ್ಯಾಂಕಿನಲ್ಲಿ ಇನ್ನೂ ಕೂಡ ಎಲ್ಲವೂ ಸರಿ ಹೋಗಿಲ್ಲ. ನಮಗಿನ್ನೂ ನೀವು ಜಮಾ ಮಾಡುವಂಥ ಹಣದ ಸಂದೇಶ ಬರುತ್ತಾ ಇಲ್ಲ. ಬ್ಯಾಂಕಿನಲ್ಲಿಯೇ ತುಂಬ ಗೊಂದಲಮಯವಾದಂಥ ಒಂದು ಪರಿಸ್ಥಿತಿ. ಆದ್ದರಿಂದ ನಮಗೆ ಲೆಕ್ಕವನ್ನು ಬರೆಯುವಂಥದ್ದು ಖಜಾಂಚಿಯವರಿಗೆ ಬಹಳ ಕಷ್ಟಕರವಾದಂಥ ಒಂದು ಸಮಯವಾಗಿದೆ. ಆದ್ದರಿಂದ ಪ್ರಿಯರೇ, ನೀವು ಬ್ಯಾಂಕಿಗೆ ನಿಮ್ಮ ಹಣವನ್ನು ವರ್ಗಾವಣೆ ಮಾಡಿದಲ್ಲಿ, ನಮ್ಮ ದೇವಾಲಯದ ಅಕೌಂಟಿಗೆ ವರ್ಗಾವಣೆ ಮಾಡಿದಲ್ಲಿ ಅದರ ವಿವರವನ್ನು ಇಮೇಲ್ ಮೂಲಕವಾಗಿ ಆದರೂ ಇಲ್ಲವೇ ವಾಟ್ಸಪ್ ಸಂದೇಶದ ಮೂಲಕವಾಗಿ ಆದರೂ ದಯಮಾಡಿ ನಮಗೆ ತಿಳಿಸುವಂತೆ ವಿನಂತಿ. ಒಂದೇ ನನಗೆ ಕೂಡ ನೀವು ಬರೆಯಬಹುದು, ಇಲ್ಲವೇ ಖಜಾಂಚಿಯವರಿಗೆ ಕೂಡ ಬರೆಯಬಹುದು. ಇದನ್ನು ದಯಮಾಡಿ ಗಮನದಲ್ಲಿಟ್ಟುಕೊಳ್ಳ್ರಿ. ಯಾಕಂತ ಹೇಳಿದರೆ ಆಯಾ ತಿಂಗಳಿನ ಲೆಕ್ಕವನ್ನು ನಾವು ಆಯಾ ತಿಂಗಳು ಬರೆದು ಮುಗಿಸಬೇಕು. ಇಲ್ಲದೆ ಹೋದಲ್ಲಿ ನಮಗೆ ಬಹಳ ಕಷ್ಟವಾಗುತ್ತದೆ. ಆದುದರಿಂದ ನೀವು ಹಣ ಜಮಾ ಮಾಡಿದ ಕೂಡಲೇ ಅದನ್ನು ನಮಗೆ ತಿಳಿಸಿದಲ್ಲಿ ಅದರಿಂದ ಹೆಚ್ಚು ಸಹಾಯವಾಗುತ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರವನ್ನು ನಾವು ಎದುರು ನೋಡುತ್ತೇವೆ. ಇದು ನಾವು ನಮ್ಮ ಕಾಣಿಕೆನ ದೇವರಿಗೆ ಸಮರ್ಪಣೆ ಮಾಡುವ ಸಮಯ. ಪ್ರಾರ್ಥನೆ ಮಾಡೋಣ.
ಎಲ್ಲ ಒಳ್ಳೆಯ ದಾನಗಳಿಗೂ ಕುಂದಿಲ್ಲದ ಎಲ್ಲ ವರಗಳಿಗೂ ಮೂಲ ಕಾರಣ ಆದಂಥ ನಮ್ಮ ಪರಲೋಕದ ತಂದೆಯೇ, ನೀನು ಕೊಟ್ಟದ್ದನ್ನೇ ನಿನಗೆ ನಾವು ಕಾಣಿಕೆಯಾಗಿ ಕೊಡುತ್ತೇವೆ ಸ್ವಾಮಿ. ನಾವು ನಮ್ಮದು ನನ್ನಿಂದ ಎಂಬುದಾಗಿ ಹೇಳುವಂಥದ್ದು ನಮ್ಮಲ್ಲಿ ಯಾವುದೂ ಇಲ್ಲ. ನಮ್ಮ ಪ್ರೀತಿಯ ಸಂಕೇತವಾದಂಥ ಈ ಕಾಣಿಕೆ ನೀನು ಸ್ವೀಕರಿಸಿ ನಮ್ಮನ್ನು ಈ ನಮ್ಮ ಕಾಣಿಕೆಯನ್ನು ನಿನ್ನ ಘನತರವಾದಂಥ ಸೇವೆಯಲ್ಲಿ ಉಪಯೋಗ ಮಾಡಿಕೊಂಡು ನೀನೇ ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ನಿನ್ನಲ್ಲಿ ಬಿನ್ನಹ ಮಾಡುತ್ತೇವೆ. ನಮ್ಮೆಲ್ಲ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. ಯೇಸುವಿನ ಮುದ್ದು ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಮ್ಮ ಮುಕ್ತಾಯ ಸಂಗೀತ 299, ಜೀವವಾಕ್ಯದ ಗಾನವ ಇಂಪಾಗಿ ಹಾಡಿರಿ, ದೇವ ಪ್ರೀತಿಯ ವಿವರ ವರ್ಣಿಸಿ ಹೇಳಿರಿ. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ. ಕರುಣೆಯುಳ್ಳ ದೇವರ ಕೃಪಾಶ್ರಯಕ್ಕೂ ಆತನ ನಿತ್ಯ ಪರಿಪಾಲನೆಗೂ ನಾವು ನಿಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರ ಆಶೀರ್ವಾದವು ನಿಮ್ಮೊಳಗೆ ನೆಲೆಸಿ ನಿಮ್ಮ ಸಂಗಡ ಯಾವಾಗಲೂ ಇರಲಿ.